ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನಂದ ಪಾಟೀಲ್. ನಿಮ್ಮೆಲ್ಲರಿಗೂ ಗಾಡೆಸ್ ಎನರ್ಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆ್ಯಸ್ ಯೂಶುವಲ್ ಮತ್ತೆ ಒಂದು ಮ್ಯಾನಿಫೆಸ್ಟೇಷನ್ ವಿಡಿಯೋದ ಮೂಲಕ ನಿಮ್ಮೆಲ್ಲರ ಮುಂದೆ ಬಂದಿದ್ದೀನಿ. ನೀವೇನಾದರೂ ಹೊಸಬ್ರಾಗಿದ್ದರೆ ನಾನು ಯಾವ ರೀತಿ ವಿಡಿಯೋಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಅಂತ ಅಂದರೆ ನಾನು ನಮ್ಮ ಅಜಾಗೃತ ಮನಸ್ಸನ್ನು ಶಕ್ತಿನ ಉಪಯೋಗಿಸ್ಕೊಂಡು ಹೇಗೆ ನಮ್ಮ ಕನಸನ್ನ ನನಸು ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ನೋಟಿಫಿಕೇಷನ್ ಬೆಲ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ರೀತಿ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಇವತ್ತಿನ ವಿಡಿಯೋದಲ್ಲಿ ಲೆಟ್ಸ್ ಬ್ರೇಕ್ ಎ ಮೆತ್. ಇವತ್ತು ನಾನು ಇಲ್ಲಿರೋದು ಕೆಲವೊಂದಷ್ಟು ಫ್ಯಾಕ್ಟ್ಸ್ ಅಂತ ನೀವೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ಜಸ್ಟ್ ನಿಮ್ಮ ಅಸಂಪ್ಷನ್ಸ್. ಹೇಳಬೇಕಂತ ಅಂದರೆ ಥಾಟ್ಸ್. ಓಕೆ, ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಏನೋ ಒಂದು ತೋರಿಸ್ತೀನಿ, ಅದನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ನಾನು ಒಂದಷ್ಟು ಪಾಯಿಂಟ್ಸ್ನ ಬರ್ಕೊಂಡಿದ್ದೀನಿ. ಅಂದರೆ ಅಟ್ ಎ ಮೂಮೆಂಟ್ ನಾನು ವಿಡಿಯೋ ಕ್ರಿಯೇಟ್ ಮಾಡಬೇಕಂತ ಹೇಳಿ ಯೋಚನೆ ಮಾಡ್ತಿದ್ದೆ. ಏನೇನು ಲಿಮಿಟ್ಸ್ಗಳಿದೆ, ಎಲ್ರಿಗೂ ಯಾವ ಥರ ಫ್ಯಾಕ್ಟ್ಸ್ ಅಂತ ಅಂದ್ಕೊಂಡು ಬಿಲೀವ್ ಮಾಡ್ಕೊಂಡಿದ್ದಾರೆ, ಅದೆಲ್ಲ ಒಂದಷ್ಟು ಥಾಟ್ಸ್ ಮಾತ್ರ, ಅಸಂಪ್ಷನ್ಸ್ ಮಾತ್ರ. ಅಂದರೆ ನೋಡಿ, ನಾವು ರಿಪೀಟೆಡ್ಲಿ ಪದೇ 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 ಏನೇ ಅಂದ್ಕೊತಿದ್ರು ಅದು ನಮ್ಮ ರಿಯಾಲಿಟಿಯಲ್ಲಿ ಆಗುತ್ತೆ. ಸೊ ಒಂದ್ಸತಿ ನಾವು ಎಕ್ಸ್ಪೀರಿಯನ್ಸ್ ಆಗಿಬಿಟ್ರೆ ಫಿಕ್ಸ್ ಆಗಿಬಿಡ್ತೀವಿ ಇದು ನಿಜ ಅಂತ. ಆ ಥರ ಒಂದಷ್ಟು ಥಾಟ್ಸ್ ಇದೆ, ನಾನು ಬರೆದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಮತ್ತೆ ಬರ್ತೀನಿ, ಬಿಕಾಸ್ ಬ್ರೇಕಿಂಗ್ ಲಿಮಿಟ್ಸ್ ಇದೆಯಲ್ಲ, ಲಿಮಿಟ್ಸ್ನ ತೆಗ್ದು ಹಾಕೋದಿದೆಯಲ್ಲ, ತುಂಬ ಚಾಲೆಂಜಿಂಗ್ ಅದು. ಬಟ್ ನಾನು ಬೆಸ್ಟ್ ಟ್ರೈ ಮಾಡ್ತೀನಿ, ಬಿಕಾಸ್ ನನ್ನ ಚಾನಲ್ ಇರೋದೇ ಮೇನ್ ಲಿಮಿಟ್ಸ್ನ ಬ್ರೇಕ್ ಮಾಡೋದಕ್ಕೆ. ಎಷ್ಟು ಲಿಮಿಟ್ಸ್ ಇದೆ ಅಂತ ಅಂದರೆ, ನಾನು ಏನೋ ಹೇಳಿದ್ರು, ಇಷ್ಟು ವಿಡಿಯೋಸ್ ಮಾಡಿದ್ರು ನಿಮ್ಗಳಿಗೆ ಆ ಲಿಮಿಟ್ಸ್ ಅಂತೂ ಇನ್ನೂ ತಲೆಯಿಂದ ಹೋಗಿಲ್ಲ. ಎಕ್ಸ್ಪೆಷಲಿ ಹೋಗಲ್ಲ ಅದು. ಯಾಕೆ ಹೇಳಿ, ಈ ಇನ್ಸ್ಟಾಗ್ರಾಮ್, ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಜಾಸ್ತಿ ಅದನ್ನೇ ನಮ್ಮ ಬ್ರೈನ್ ವಾಶ್ ಮಾಡೋದು, ಅದನ್ನೇ ರಿಪೀಟೆಡ್ಲಿ ಆಗಿ ಅದೇ ಸತ್ಯ ಅನಿಸ್ಬಿಡುತ್ತೆ. ಅದು ನಿಜ ಅಲ್ಲ. ಅದನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ಏನೋ ಒಂದು ತೋರಿಸ್ತೀನಿ, ಇದನ್ನು ನಿಮ್ಮ ತಲೆಯಲ್ಲಿ ಫಿಕ್ಸ್ ಮಾಡ್ಕೊಂಬಿಡಿ. ನನಗೆ ಹೆಂಗೆ ಕಾಣಿಸ್ತಿದೆ ಗೊತ್ತಿಲ್ಲ, ಬಟ್ ನಾನು ಸುಮ್ಮನೆ ಬಿಸಾಕಿದ್ದೆ ಇದನ್ನು. ಬಟ್ ಇದು ಓಕೆ, ನಂಗೆ ಗೊತ್ತಿರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಬಟ್ ಓಕೆ, ನಾನೇ ಹೇಳ್ತೀನಿ. ಥಾಟ್ಸ್ ಕ್ರಿಯೇಟ್ ರಿಯಾಲಿಟೀಸ್. ಅರ್ಥ ಆಯ್ತಾ? ನಿಮ್ಮ ಯೋಚನೆ ನಿಜ ಆಗುತ್ತೆ. ನಿಮ್ಮ ಯೋಚನೆ ಏನೋ ಒಂದು ಘಟನೆ ಆಗೋದಕ್ಕೆ ಕಾರಣ. ಅರ್ಥ ಆಯ್ತಾ? ತುಂಬ ಬುಕ್ಸ್ ಓದಿ, ತುಂಬ ಎಕ್ಸ್ಪೀರಿಯನ್ಸ್ ಮಾಡಿ ಹೇಳ್ತಾ ಇರೋವಂಥ ಸ್ಟೇಟ್ಮೆಂಟ್ ಇದು. ಓಕೆ ಓಕೆ ಅರ್ಥ ಆಯ್ತು ಅಂದ್ಕೊತೀನಿ. ಓಕೆ, ನಾನು ಒಂದಿಷ್ಟು ಬರೆದಿಟ್ಕೊಂಡಿದ್ದೀನಿ ಲಿಮಿಟ್ಸ್ನ, ಅದನ್ನು ಓದಿ ನಿಮಗೆ ಬ್ರೇಕ್ ಮಾಡ್ಕೊಂಡು ಹೋಗ್ತೀನಿ. ನಾನು ಅಂದ್ಕೊಂಡಿದ್ದಕ್ಕೆ ಅಪೋಸಿಟೇ ಯಾವಾಗಲೂ ಆಗುತ್ತೆ. ನಾನೇನು ಅಂದ್ಕೊತೀನಿ ಅದಕ್ಕೆ ಯಾವತ್ತೂ ನಾನು ಅಂದ್ಕೊಂಡಂಗೆ ಇವತ್ತೂ ಆಗೋಲ್ಲ. ನಾನೇನೋ ಅಂದ್ಕೊತೀನಿ ಅಂದರೆ ಅದಕ್ಕೆ ಅಪೋಸಿಟೇ ಯಾವಾಗಲೂ ಆಗೋದು. ನಾನು ಹೆಂಗೆ ಅಂದ್ಕೊತೀನಿ ಅದು ಹಂಗಾಗುತ್ತೆ ಅಲ್ವಾ? ಎಷ್ಟು ಸರ್ತಿ ನೀವು ತುಂಬ ಈ ಮಾತನ್ನ ಕೇಳಿರ್ತೀರ, ನಾನೇನು ಅಂದ್ಕೊತೀನಿ ಅದಕ್ಕೆ ಅಪೋಸಿಟೇ ಆಗೋದು. ನಾನು ಅಂದ್ಕೊಂಡಿದ್ದಂಗೆ ಆಗೋಲ್ಲ, ನಾನು ಅಂದ್ಕೊಂಡಿದ್ದಕ್ಕೆ ಉಲ್ಟಾ ಆಗುತ್ತೆ ಯಾವಾಗಲೂ. ಲೈಫ್ ಇವತ್ತಿದ್ರು ಅನ್ಎಕ್ಸ್ಪೆಕ್ಟೆಡ್. ನಾನು ಅಂದ್ಕೊಂಡಿದ್ದೆ ಒಂದು, ಅದು ಆಗೋದೇ ಒಂದು. ಈ ಥರ ತುಂಬ ನೀವು ಮೂವೀಸಲ್ಲಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿಯಲ್ಲಿ, ಅಥವಾ ನೀವೇ ಈ ಮಾತನ್ನ ಹೇಳಿರ್ತೀರ, ನಾನೇನೋ ಅಂದ್ಕೊತೀನಿ, ನೀನೇನೋ ಆಗ್ತಾಯಿದೆ ನನ್ನ ಲೈಫಲ್ಲಿ ಅಂತ. ನಾನು ನನ್ನ ಮ್ಯಾನಿಫೆಸ್ಟೇಷನ್ ಬಗ್ಗೆ ಸ್ಟಾರ್ಟಿಂಗ್ ಹೇಳಿದಾಗ, ನಾವು ಅಂದ್ಕೊಂಡಂತೆ ನಮ್ಮ ರಿಯಾಲಿಟಿಯಲ್ಲಿ ಆಗೋದು ಅಂತ ನಾನು ಹೇಳ್ತಿದ್ದಾಗ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಇದನ್ನೇ ಹೇಳ್ತಿದ್ರು. ಯಾರು ಹೇಳಿದ್ದು ನಿನಗೆ? ನಾವು ಅಂದ್ಕೊಂಡಂಗಾಗಲ್ಲ, ನಾವು ಅಂದ್ಕೊಂಡಿದ್ದಕ್ಕೆ ಯಾವಾಗಲೂ ಉಲ್ಟಾ ಆಗುತ್ತೆ. ನನ್ನ ಲೈಫಲ್ಲಂತೂ ನಾನು ಯಾವತ್ತೂ ನಾನು ಅಂದ್ಕೊಂಡಂಗೆ ಆಗಿಲ್ಲ, ನಾನು ಅಂದ್ಕೊಂಡಿದ್ದಕ್ಕಿಂತ ಉಲ್ಟಾನೇ ಆಗಿದೆ ಅಂತ ಹೇಳ್ತಾಯಿದ್ರು. ಸೊ ಲೆಟ್ ಮೀ ಬ್ರೇಕ್ ದಿಸ್ ಫ್ಯಾಕ್ಟ್. ಇದು ಟ್ರೂನಾ, ನಿಜಾನಾ, ಹೌದಾ? ನಾವು ಅಂದ್ಕೊಂಡಿದ್ದಕ್ಕೆ ಅಪೋಸಿಟೇ ಆಗುತ್ತಾ? ನೋಡಿ, ಲಾ ಇದೆ. ಲಾ ಸ್ಟೇಟ್ ಮಾಡುತ್ತೆ ನಾವು ಅಂದ್ಕೊಂಡದ್ದು ನಿಜ ಆಗುತ್ತೆ ಅಂತ. ನಾವೇನು ಅಂದ್ಕೊತೀವಿ ಅದಾಗುತ್ತೆ ಅಂತ. ಲಾ ಆಫ್ ಅಸಂಪ್ಷನ್ ಅಂದರೆ ಅಂದ್ಕೊಳ್ಳೋದು, ಊಹೆ ಮಾಡೋದು, ಅಂದ್ಕೊಳ್ಳೋದು ಅಸಂಪ್ಷನ್ಸ್ ನಿಜ ಆಗುತ್ತೆ. ನಾವೇನು ಅಂದ್ಕೊಂಡ್ರೂ ಆಗುತ್ತೆ.
ಆಗುತ್ತೆ ಅಂತ ಲಾ ಇದೆ ಹೊತ್ತು ನಾವು ಅಂದ್ಕೊಂಡಿದ್ದು ಆಗಲ್ಲ ಅಂತ ಯಾವ ಲಾನು ಇದುವರೆಗೂ ಯಾರೂ ಕಂಡುಹಿಡಿದಿಲ್ಲ. ಯಾಕೆ ಆ ಥರ ಆಗುತ್ತೆ? ಬಟ್ ಆದರೂ ಕೂಡ ಕೆಲವೊಂದು ಜನಕ್ಕೆ ಅವ್ರು ಅಂದ್ಕೊಂಡಿದ್ದಕ್ಕೆ ಅಪೋಸಿಟ್ ಯಾಕೆ ನಡೆಯುತ್ತೆ? ಅದಕ್ಕೆ ನಾನು ಉತ್ತರ ಕೊಡ್ಬೋದು, ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ನೋಡಿ, ನೀವು ಅಂದ್ಕೊಂಡಿದ್ದಾಗುತ್ತೆ, ಅಫ್ಕೋರ್ಸ್ ನೀವು ಅಂದ್ಕೊಂಡಿದ್ದಾಗುತ್ತೆ. ಆ್ಯಂಡ್ ಇದನ್ನು ಕೂಡ ನೀವು ಅಂದ್ಕೊತಾ ಇದ್ದೀರಾ. ಏನಂತ ಅಂದ್ಕೊತಿದ್ದೀರಾ? ನಾನು ಅಂದ್ಕೊಂಡಿದ್ದಕ್ಕೆ ನನ್ನ ಲೈಫಲ್ಲಿ ಯಾವತ್ತೂ ಅಪೋಸಿಟ್ ಆಗುತ್ತೆ, ನಾನು ಅಂದ್ಕೊಂಡಂಗೆ ಯಾವತ್ತೂ ನಡೆಯೋಲ್ಲ, ನಾನು ಏನು ಆಗಬಾರ್ದು ಅಂದ್ಕೊತೀನೋ ಅದೇ ಆಗ್ತಿರುತ್ತೆ ನನ್ನ ಲೈಫಲ್ಲಿ ಯಾವಾಗಲೂ ಅಂತ ಅವರಿಗೆ ಯಾವಾಗಲೂ ಸಜೆಷನ್ಸ್ ಕೊಡ್ಕೊತಾ ಇರ್ತಾರೆ. ಐ ಮೀನ್ ಅದನ್ನು ಹೇಳ್ಕೊತಿರ್ತಾರೆ ಪದೇ ಪದೇ. ಈಗ ಯಾರಾದರೂ ಬಂದು ಕೇಳಿದ್ರೆ, ನನ್ನ ಲೈಫ್ ಅಲ್ಲ, ನಾನು ಅಂದ್ಕೊಂಡಿದ್ದಾಗಲ್ಲ, ನನ್ನ ಲೈಫ್ ಅಲ್ಲ, ನಾನು ಏನು ಅಂದ್ಕೊಂತೀನಿ ಅದಕ್ಕೆ ಅಪೋಸಿಟ್ ಆಗುತ್ತೆ, ನನ್ನ ಲೈಫ್ ಅಲ್ಲ, ನಾನು ಏನು ಆಗಬಾರ್ದು ಅಂದ್ಕೊಂಡಿರ್ತೀನೋ ಅದೇ ಆಗ್ತಿರುತ್ತೆ. ಈ ರೀತಿಯಾಗಿ ಯಾವಾಗಲೂ ಹೇಳ್ತಿರ್ತಾರೆ. ಈ ಒಂದು ರೀತಿ ಅವರು ಪದೇ ಪದೇ ಅವರಿಗೆ ಹೇಳ್ಕೊಳೋದ್ರಿಂದ ಅದು ಆಗುತ್ತೆ. ನೋಡಿ, ಆ ಗೇನಲ್ಲಿ ಅವರ ಅಸಂಪ್ಷನ್ಸೇ ನಿಜ ಆಗ್ಬೋದು. ಓಕೆ, ಈಗ ನನ್ನ ಅಸಂಪ್ಷನ್ ಬಂದುಬಿಟ್ಟು ಎಸ್ ನಾನು ಅನ್ಕೊಂಡಕ್ಕೆ ಅಪೋಸಿಟ್ ಆಗುತ್ತೆ ಅಂದರೆ ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗ್ತೀನಿ. ಓಕೆ, ಇನ್ಫ್ಯಾಕ್ಟ್ ನನಗೂ ಹೇಗೆ ಆಗಿದೆ, ಬಟ್ ಇದು ನನ್ನ ಮ್ಯಾನಿಫೆಸ್ಟೇಷನ್ ಬರೋಕ್ಕಿಂತ ಮುಂಚೆ. ಓಕೆ, ನನಗೆ ಅವಾಗ ಗೊತ್ತಿರಲಿಲ್ಲ ನಾವು ಅಂದ್ಕೊಳ್ಳೋದಾಗುತ್ತೆ ಅಂತ. ಬಟ್ ನಾನು ಅಂದ್ಕೊತಿದ್ದೆ, ನಾನು ಅಂದ್ಕೊಂಡಿದ್ದು ಉಲ್ಟಾನೇ ಹೊಡೆಯುತ್ತೆ ಯಾವಾಗಲೂ ಅಂತ. ಹಾಗೆ ಆಗ್ತಿತ್ತು. ಯಾಕೆ ಆ ಥರ ಆಗುತ್ತೆ ಅಂದರೆ ಬಿಕಾಸ್ ನೀವು ಅಂದ್ಕೊತಿರ್ತೀರ ಏನಂತ, ನಾನು ಅಂದ್ಕೊಳೋದಕ್ಕೆ ಉಲ್ಟಾ ಆಗುತ್ತೆ ಅಂತ ನೀವು ಒಂದು ಅಸಂಪ್ಷನ್ ಇಟ್ಕೊಂಡಿರ್ತೀರ, ಅದಕ್ಕೋಸ್ಕರ ಅದು ಉಲ್ಟಾ ಆಗ್ತಿರುತ್ತೆ. ಬಿಟ್ಟರೆ ಅದು ಫ್ಯಾಕ್ಟ್ ಅಲ್ಲ. ಓಕೆ, ನಾನು ಹಳೆ ವೀಡಿಯೋಸಲ್ಲಿ ನೀವು ಲಾ ಆಫ್ ಅಸಂಪ್ಷನ್ ವೀಡಿಯೋಸ್ ನೋಡಿದರೆ ನಾನು ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ. ನೋಡಿ, ನೀವು ಫ್ಯಾಕ್ಟ್ ಅಂದ್ಕೊಂಡಿರೋದು ಯಾವುದೂ ಕೂಡ ಫ್ಯಾಕ್ಟ್ ಅಲ್ಲ, ನೀವು ಟ್ರೂ ಅಂದ್ಕೊಂಡಿರೋದು ಯಾವುದೂ ಕೂಡ ಟ್ರೂ ಅಲ್ಲ. ಲೈಫ್ ಈಸ್ ಆಲ್ ಅಬೌಟ್ ಅಸಂಪ್ಷನ್. ನಮ್ಮ ಜೀವನ ನಡೀತಾ ಇರೋದೆ ಅಸಂಪ್ಷನ್ಸಿಂದ, ಥಾಟ್ಸಿಂದ. ಒನ್ಸ್ ಅಗೇನ್, ಅಸಂಪ್ಷನ್ ಅಂದರೆ ಅಂದ್ಕೊಳೋದು. ಈ ರಿಪೀಟೆಡ್ಲಿ ಏನನ್ನು ನಾವು ಅಂದ್ಕೊತೀವಿ, ಏನನ್ನು ನಾವು ಪದೇ ಪದೇ ಹೇಳ್ಕೊತಾ ಇರ್ತೀವಿ ಅಥವಾ ಯೋಚನೆ ಮಾಡ್ತಿರ್ತೀವಿ, ಅದನ್ನು ನಾವು ನಮ್ಮ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಓಕೆನಾ? ಅದಕ್ಕೋಸ್ಕರ ದಯವಿಟ್ಟು ಈ ಥರ ಏನಾದರೂ ಟರ್ಮ್ನ ಯೂಸ್ ಮಾಡ್ತಿದ್ರೆ ನೀವು, ನನ್ನ ಲೈಫಲ್ಲಿ ನಾನು ಅಂದ್ಕೊಳ್ಳೋದಕ್ಕೆ ಅಪೋಸಿಟ್ ಆಗುತ್ತೆ, ನನ್ನ ಲೈಫಲ್ಲಿ ನಾನು ಅಂದ್ಕೊಂಡಂಗೆ ಯಾವತ್ತೂ ಆಗಲ್ಲ, ಈ ಥರ ನೀವು ಪದೇ ಪದೇ ಈ ಥರ ಟರ್ಮ್ಸ್ನ ಯೂಸ್ ಮಾಡ್ತಿದ್ರೆ ದಯವಿಟ್ಟು ಸ್ಟಾಪ್ ಮಾಡಿ. ಇನ್ನೊಂದು ವಿಷಯ ಹೇಳಬೇಕು, ನಾನು ಈ ವಿಡಿಯೋ ಮಾಡೋಕ್ಕೆ ರಿಯಲ್ ಕಾರಣ ಏನು ಗೊತ್ತಾ? ನಾನು ಆಲ್ಮೋಸ್ಟ್ ವಿಡಿಯೋಸ್ ಮಾಡಿದ್ದೀನಿ, ಮ್ಯಾನಿಫೆಸ್ಟೇಷನ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಿದ್ದೀನಿ. ಯಾವ ಥರ ಮಾಡಬೇಕು, ಹೆಂಗೆ ಮಾಡಿದ್ರೆ ವರ್ಕ್ ಆಗುತ್ತೆ, ಹೆಂಗೆ ಮಾಡಿದ್ರೆ ರಿಸಲ್ಟ್ಸ್ ಬೇಗ ಸಿಗುತ್ತೆ ಅಂತ. ಅಂದರೂ ಕೂಡ ಡೌಟ್ಸ್ ನಿಲ್ತಿಲ್ಲ ಯಾರಿಗೂ. ಆ್ಯಂಡ್ ಆ ಡೌಟ್ಸಿಗೆ ರೀಸನ್ ಲಿಮಿಟ್ಸ್. ಆ್ಯಂಡ್ ಆ ಲಿಮಿಟ್ಸ್ನ ತೆಗೆದ್ರೆ ಐ ಥಿಂಕ್ ನಮಗೆಲ್ಲರಿಗೂ ಈಸಿ ಆಗುತ್ತೆ ಅಂತ ಫೀಲ್ ಆಯಿತು. ಅದಕ್ಕೋಸ್ಕರ ನನಗೆ ಎಷ್ಟು ನೆನಪಾಯಿತು ಅಷ್ಟು ನಾನು ಲೀಸ್ಟ್ ಮಾಡ್ಕೊಂಡಿದ್ದೀನಿ. ಅದ್ರ ಮಧ್ಯೆ ಎಕ್ಸ್ಟ್ರಾ ನೆನಪಾದರೆ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಆಯಿತಾ? ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ, ಲಿಮಿಟ್ಸ್ನ ಬ್ರೇಕ್ ಮಾಡಬೇಕಷ್ಟೆ. ಅದೇನಾದರೂ ಆಗಲಿ, ಯಾರೇನಾದರೂ ಮಾಡ್ಕೊಳ್ಳಿ, ಯಾರೇನಾದರೂ ಅಂದ್ಕೊಳ್ಳಿ, ಐ ಡೋಂಟ್ ಕೇರ್. ಆ್ಯಂಡ್ ಯಾರಾದರೂ ಇದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದಾದರೆ ಇಟ್ಸ್ ಓಕೆ, ಜಸ್ಟ್ ವಿಡಿಯೋನ ಸ್ಕಿಪ್ ಮಾಡಿ ಹೋಗಿ. ಬಿಕಾಸ್ ನಂಗೆ ಗೊತ್ತಿರೋಂಗೆ ಯಾವ ಲಾನು ಕೂಡ ಹೇಳಲ್ಲ ನಾವು ಅಂದ್ಕೊಂಡಿದ್ದಕ್ಕೆ ಅಪೋಸಿಟ್ ಆಗುತ್ತೆ ಅಂತ. ಯಾವ ಲಾ, ಅದರ ಲಾನೇ ಎಕ್ಸಿಸ್ಟ್ ಇಲ್ಲ. ನೀವೇನಾದರೂ ಕ್ರಿಯೇಟ್ ಮಾಡಬೇಕಂತಿದ್ರೆ ಕ್ರಿಯೇಟ್ ಮಾಡಿ, ಬಟ್ ನೀವು ಕ್ರಿಯೇಟ್ ಮಾಡೋದಲ್ಲ, ಲಾ ಆಗೋಲ್ಲ. ಓಕೆ, ಲಾ ಆಗಲ್ಲ. ಲಾ ಅಂತಂದ್ರೆ ಏನು ಕರೀತಾರೆ ಅಂದರೆ ಯೂನಿವರ್ಸಲ್ಲಿ ಅದನ್ನು ಆಕ್ಸೆಪ್ಟೆಡ್ ಆಗಿರಬೇಕು, ಅದಕ್ಕೆ ಅದನ್ನು ಲಾ ಅಂತಾರೆ. ಐ ಮೀನ್ ಅದೇ ಯಾರೇ ಮಾಡಿದ್ರು ಅದು ವರ್ಕ್ ಆಗುತ್ತೆ, ಅದಕ್ಕೆ ಅದನ್ನು ಲಾ ಅಂತ ಕರೀತಾರೆ, ಸುಮ್ಮನೆ ಕರೆಯೋಲ್ಲ. ಓಕೆ, ಯಾರಿಗೂ ಇಲ್ಲಿ ಅಪೋಸಿಟ್ ಆಗೋಲ್ಲ. ಯಾಕೆ ಅಪೋಸಿಟ್ ಆಗುತ್ತೆ ಅಂದರೆ ನೀವು ಅಂದ್ಕೊತಿರ್ತೀರ ನಾನು ಅಂದ್ಕೊಂಡಿದ್ದಕ್ಕೆ ಅಪೋಸಿಟ್ ಆಗುತ್ತೆ ಅಂತ. ಅಗೇನ್ ಅಲ್ಲೇ ನೀವು ಅಸಂಪ್ಷನ್ಸೇ ಸತ್ಯ ಆಗ್ತಾ ಇರೋದು. ಅಗೇನ್ ಆಗಲ್ಲ ಅನ್ನೋದು ಕೂಡ ಅಂದ್ಕೊಳೋದ್ರಿಂದನೇ ಆಗ್ತಾಯಿದೆ. ಅರ್ಥ ಆಯ್ತಾ? ದ ನೆಕ್ಸ್ಟ್ ಲಿಮಿಟಿಂಗ್ ಬಿಲೀಫ್ ಇಸ್, ತುಂಬ ನಕ್ಕಿದ್ರೆ ನಾನು ಅಳ್ತೀನಿ. ಓಕೆ, ಇದು ನಾನು ಸಣ್ಣೋಳಿದ್ದಾಗ ಕೇಳ್ತಿದ್ದೆ, ಬಟ್ ನಾನು ಇದನ್ನು ಪರ್ಸ್ನಲಾಗಿ ತೊಗೊತಿರ್ಲಿಲ್ಲ, ನಾನು ಯಾವತ್ತೂ ತೊಗೊಂಡಿಲ್ಲ ಬಿಡಿ. ತುಂಬ ನಕ್ಕಿದ್ರೆ ಅಳ್ತೀನಿ, ಬಿಕಾಸ್ ನಾನು ಯಾವತ್ತೂ ಆ ಥರ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ನನಗೆ ಹೇಳ್ತಾ ಇದ್ರು ನನ್ನ ಫ್ರೆಂಡ್ಸ್ ಎಲ್ಲ, ತುಂಬ ನಗಬೇಡ ಅಳ್ತೀಯ, ಅಥವಾ ಮನೇಲಿ ಹೇಳೋದಕ್ಕೆ ಕೇಳಿರ್ತಿದ್ದೆ, ಅಥವಾ ಯಾರಾದರೂ ತುಂಬ ನಗಬಾರ್ದಂಗೆ ಅಳಕ್ಕೆ ಸ್ಟಾರ್ಟ್ ಮಾಡ್ಕೊತೀಯ ಅಂತ ಹೇಳ್ತಾಯಿದ್ರು. ಅದನ್ನು ಕೇಳಿದ್ದೆ, ಬಟ್ ನನ್ನ ಪರ್ಸ್ನಲಿ ನಾನು ಇವತ್ತು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅದನ್ನು. ತುಂಬ ನಕ್ಕಿ ಹತ್ತಿರೋದೆಲ್ಲೂ ಇಲ್ಲ. ತುಂಬ ನಕ್ಕಿದಾಗ ಏನೂ ಆಗಿಲ್ಲ ನನಗೆ, ಆ ಥರ ಹತ್ತಿಲ್ಲ ನಾನಿವತ್ತು. ಓಕೆ, ಆ ಥರ ನಾನು ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಬಟ್ ಇದನ್ನು ತುಂಬ ಜನ ಹೇಳೋದು ಕೇಳಿದ್ದೀನಿ, ಮಾತಾಡೋದು ಕೇಳಿದ್ದೀನಿ. ಅದಕ್ಕೋಸ್ಕರ ಹಾಗೆ ರೀಸೆಂಟ್ಲಿ ಒಂದು ವೀಡಿಯೋದಲ್ಲೂ ಕೂಡ ಅದನ್ನು ನೋಡಿದೆ. ಅದಕ್ಕೋಸ್ಕರ ಅವಳು ಕೂಡ ಏನೋ ಮ್ಯಾನಿಫೆಸ್ಟೇಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ಲು. ಬಟ್ ನಾನು ಯಾಕೆ ತೊಗೊಂಡೆ ಅಂತಂದರೆ, ಯಾರು ಎಕ್ಸ್ಪ್ಲೇನ್ ಮಾಡಿದ್ರು ಅವರು ಕೂಡ ಮ್ಯಾನಿಫೆಸ್ಟೇಷನ್ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡ್ತಿದ್ರು. ನಾನು ಹಿಂಗೆ ಅಂದ್ಕೊಂಡು ಕೂಡ ನಾನು ತುಂಬ ನಗ್ತಿದ್ದಾಗ ಯಾವಾಗಲೂ ಕೂಡ ಅಳ್ತಿದ್ದೆ. ನನಗದು ಗೊತ್ತಿರಲಿಲ್ಲ ಅದು ನನ್ನ ಅಸಂಪ್ಷನ್ ಅಂತ.
ಏನೋ ಸಮಥಿಂಗ್ ನ್ಯೂರೋ ಸೈನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ಲು ಅವಳು. ಆವಾಗ ಹೇಳ್ತಾ ಇದ್ಲು. ಸೊ ಅದು ಫ್ಲ್ಯಾಶ್ ಆಯಿತು ನನಗೆ. ಅದು ಇರಲಿ, ಬಿಕಾಸ್ ತುಂಬ ಜನಕ್ಕೆ ಗೊತ್ತಿರಲ್ಲ, ನೀವು ತುಂಬ ನಕ್ಕಿದ್ರೆ ಅಳ್ತೀರಾ, ಅದು ಕೂಡ ಒಂದು ನಿಮ್ಮ ಅಸಂಪ್ಷನ್. ಓಕೆ, ನೀವು ನಿಮಗೆ ಅಸಂಪ್ಷನ್ಸ್ ಕೊಟ್ಕೊಂಡ್ಬಂದಿರ್ತೀರ. ಓಕೆ, ನಾನು ತುಂಬ ನಗ್ತಿದ್ದೀನಿ ಇವತ್ತು, ಪಕ್ಕ ಅಳ್ತೀನಿ. ನಮಗೆ ನೀವೇ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಕೊಂಡಿರ್ತೀರ, ನಾನಿವತ್ತು ತುಂಬ ನಗ್ತಿದ್ದೀನಿ, ಪಕ್ಕ ನಾನು ಅಳ್ತೀನಿ ಅಂತ. ಅದಕ್ಕೆ ನೀವು ಅಳೋದು. ಇನ್ನೇನು ರೀಸನ್ ಇಲ್ಲ ಅಲ್ಲಿ. ತುಂಬ ನಕ್ಕಿದ್ರೆ ಯಾರೂ ಅಳಲ್ಲ. ಓಕೆ, ನಮ್ಮ ಲೈಕ್ ಅಳೋ ರೀಸನ್ ಆದರೂ ಏನಿರುತ್ತೆ ನಮಗೆ, ತುಂಬ ನಗ್ಬೇಕು ಅನ್ಸೋದನ್ನ ನಗ್ಗಿ. ಹಾಗೇನಾದರೂ ಇದನ್ನು ತುಂಬ ಆದರೆ ನಾನು ನಗ್ತೀನಿ ಅಂತ ಹಂಗೆ ಬಿಟ್ಟರೆ ಎಲ್ಲ ಥರ ರೂಲ್ಸ್ನು ಕ್ರಿಯೇಟ್ ಮಾಡ್ಕೊಂಡು ಹೋಗ್ತೀರಾ ನೀವು, ಅದರಲ್ಲಿ ಡೌಟೇ ಇಲ್ಲ. ನಾನು ತುಂಬ ಅಳ್ತೀನಿ, ಕುತ್ಕೊಂಡು ನಗ್ತೀನಿ. ಓಕೆ, ಬಿಕಾಸ್ ಅದು ಓಕೆ, ನಾನು ಇಲ್ಲಿ ಪಾಯಿಂಟ್ ನೋಟ್ ಡೌನ್ ಮಾಡ್ಕೊಂಡಿಲ್ಲ, ಬಟ್ ಹೇಳ್ತಾರೆ ಗೊತ್ತಾ, ಓಕೆ ನೀನು ಇವಾಗ ತುಂಬ ದುಃಖ ಪಡ್ತಿದ್ಯಾ ಅಂತಂದರೆ ನಿನಗೆ ಖಂಡಿತ ಒಂದು ಒಳ್ಳೆ ಕಾಲ ಬಂದೇ ಬರುತ್ತೆ, ನೀನು ತುಂಬ ಖುಷಿಯಾಗಿರ್ತೀಯ. ಜಸ್ಟ್ ಇದನ್ನು ಇಗ್ನೋರ್ ಮಾಡು. ಸೀರಿಯಸ್ಲಿ ನೋಡಿ, ನಾನು ಒಂದು ಹೇಳ್ತೀನಿ, ನೀವು ತುಂಬ ದುಃಖದಲ್ಲಿದ್ದೀರಾ ಅಂತ ಅಂದರೆ ಸೀರಿಯಸ್ಲಿ ಹೇಳ್ತೀನಿ, ಇದು ಫ್ಯಾಕ್ಟಿಗೆ ಹೇಳ್ತಾ ಇದ್ದೀನಿ. ನೀವು ನಗಬೇಕಂತ ಅಂದರೆ, ನಿಮ್ಮ ಲೈಫ್ ಸರಿ ಹೋಗ್ಬೇಕಂತ ಅಂದರೆ ನಿಮ್ಮ ಯೋಚನೆಗಳನ್ನ ನೆಟ್ಟಿಗೆ ಮಾಡ್ಕೊಳ್ಳಿ, ಆಗ ನಿಮ್ಮ ಲೈಫ್ ಆರಾಮಾಗಿ ಸರಿ ಹೋಗುತ್ತೆ. ಅದು ಬಿಟ್ಬಿಟ್ಟು ಅದೇ ಸ್ಟೇಟಲ್ಲಿ ಅಳ್ಕೊತಾನೆ ನನ್ನ ಲೈಫ್ ಚೆನ್ನಾಗಿಲ್ಲ, ನನ್ನ ಲೈಫ್ ಹಾಗಿದೆ, ನನ್ನ ಲೈಫ್ ಕೆಟ್ಟನಾಗಿದೆ, ಈ ಥರ ಕಂಪ್ಲೇಂಟ್ ಮಾಡ್ತಿದ್ರೆ 1000 ವರ್ಷ ಹೋದರೂ, ಅಕಸ್ಮಾತ್ ಬದುಕಿದ್ರೆ 100 ವರ್ಷ ಅಷ್ಟೇ ಅಲ್ವಾ. ಓಕೆ, ಬದುಕಿದ್ರೆ 1000 ವರ್ಷ ಹೋದರೂ ನೀವು ಸರಿ ಹೋಗಲ್ಲ, ಹಾಗೆ ಇರ್ತೀರ. ಯಾಕಂದರೆ ನಮ್ಮ ಥಾಟ್ಸ್ ಕೂಡ ಹಾಗೆ ಇರುತ್ತೆ. ಓಕೆ, ಇದೆಲ್ಲ ಜಸ್ಟ್ ನೀವು ಅಂದ್ಕೊಳೋದು. ನಾನು ತುಂಬ ನಕ್ಕಿದ್ರೆ ಅಳ್ತೀನಿ, ನಾನು ತುಂಬ ಹತ್ರ ನಗ್ತೀನಿ, ಇದೆಲ್ಲ ಫ್ಯಾಕ್ಟ್, ಇದೆಲ್ಲ ಅಸಂಪ್ಷನ್ಸ್. ಸೊ ಅಸಂಪ್ಷನ್ಸ್ ರಿಯಾಲಿಟಿ ಆಗುತ್ತೆ. ಅಸಂಪ್ಷನ್ಸ್ ನಥಿಂಗ್ ಬಟ್ ಥಾಟ್ಸ್ ಅಲ್ವಾ. ನೋಡಿ, ಒಂದು ಥಾಟ್ಸ್ನೇ ನೀವು ಅನ್ಕೊತಿದ್ದೀರಾ, ಏನಾದರೂ ಅನ್ಕೊತಿದ್ದೀರಾ, ಥಾಟ್ನೇ ನೀವು ಅಂದ್ಕೊಳೋದು. ಏನಾದರೂ ಬೇರೆ ಎಕ್ಸ್ಟ್ರಾ ಅಂದ್ಕೊತೀರಾ, ಅದನ್ನು ಥಾಟ್ ಅಂತಲೇ ಕನ್ಸಿಡರ್ ಮಾಡೋದಲ್ವ. ಒಂದು ಸ್ಟೇಟ್ಮೆಂಟ್ ಕೊಟ್ಕೊತಿದ್ದೀರಾ, ಅದು ಒಂದು ಥಾಟ್. ಓಕೆ, ಥಾಟ್ ಏನೋ ಅನ್ಕೊತಿದ್ದೀರಾ, ಆ ಥಾಟೇ ಅಲ್ಲಿ ರಿಯಾಲಿಟಿ ಆಗೋದು, ರೈಟ್. ಅಸಂಪ್ಷನ್ ಬಿಕಮ್ಸ್ ರಿಯಾಲಿಟಿ, ರೈಟ್. ಸೊ ನೀವು ಅನ್ಕೊತಿದ್ದೀರಾ, ಅದಕ್ಕೆ ಅದಾಗ್ತಿದೆ. ಆ ಥರ ಯಾವ ಕಾನ್ಸೆಪ್ಟು ಇಲ್ಲ. ತುಂಬ ನಗಬೇಕಾ, ನೆಕ್ಸ್ಟ್ ಟೈಮ್ ತುಂಬ ನಗಬೇಕಾ, ನಗ್ಬಿಡಿ, ಬಟ್ ಅನ್ಕೊಂಬೇಡಿ ನಾನು ಇವತ್ತು ತುಂಬ ನಗ್ತಿದ್ದೀನಿ, ಅಳ್ತೀನಿ ಇವತ್ತು ಅಂತ ಅನ್ಕೊಂಬೇಡಿ. ಹಾಗೆ ಅಂದ್ಕೊಂಡೇ ಇದುವರೆಗೂ ಹತ್ಕೊಂಡ್ಬಂದಿರೋದು. ಓಕೆನಾ, ಬಿಕಾಸ್ ಯಾರಿಗೆ ಐ ಡೋಂಟ್ ನೋ, ನಾನು ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಇದನ್ನು, ಬಟ್ ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ನಾನು ಹೇಳ್ತಾ ಇದ್ದೀನಿ. ನೀವು ತುಂಬ ನಕ್ಕಿದ್ರೆ ಅಳಲ್ಲ, ಅದು ಜಸ್ಟ್ ನಿಮ್ಮ ಫ್ಯಾಕ್ಟ್. ಆ್ಯಂಡ್ ಅದನ್ನು ನೀವು ಪದೇ ನಿಮಗೆ ಸಜೆಷನ್ ಕೊಟ್ಕೊಂಡ್ಬಂದಿದ್ದೀರಾ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನು ನಿಮ್ಮ ರಿಯಾಲಿಟಿಲಿ ತರ್ತಿದೆ ಅಷ್ಟೇ. ಬಿಕಾಸ್ ಪಾಪ ಅದಕ್ಕೆ ಏನು ಗೊತ್ತಿದೆ ನೋಡಿ, ಅದಕ್ಕೆ ಸುಳ್ಳು ಅದು ನಿಜ ಅದು ಗೊತ್ತಿಲ್ಲ, ಸರಿ ಅದು ತಪ್ಪಿ ಅದು ಗೊತ್ತಿಲ್ಲ. ನೀವೇನು ಹೇಳ್ತೀರಾ ಅದನ್ನು ಜಸ್ಟ್ ಕೇಳಿಸ್ಕೊಂಡು ರಿಯಾಲಿಟಿ ಮಾಡುತ್ತೆ, ಅಷ್ಟೇ ಕೆಲಸ ಅದ್ರದ್ದು. ದಯವಿಟ್ಟು ಡೋಂಟ್ ಬ್ಲೇಮ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ಅರ್ಥ ಆಯ್ತಾ? ಓಕೆ, ಸೊ ನೆಕ್ಸ್ಟ್, ಬೇಕು ಅಂದರೆ ಬರ್ತಾರೆ, ಅವ್ರಿಗೆ ಬೇಡ ಅಂದರೆ ಬರಲ್ಲ. ರಿಲೇಷನ್ಶಿಪ್ಸಲ್ಲಿ ತುಂಬ ಕೇಳ್ಬಿಟ್ಟಿದ್ದೀನಿ. ಈಗ ಅವ್ರಿಗೆ ನಾನು ಬೇಕಂದರೆ ಬರ್ತಾರೆ, ನಾನು ಅವಶ್ಯಕತೆ ಇದ್ದರೆ ಬರ್ತಾರೆ, ಇಲ್ಲಾಂದರೆ ರಿಲೇಷನ್ಶಿಪ್ಸ್ ಅಂತೆಲ್ಲ ಕಾಮನ್ ಆಗಿ. ಈಗ ಅವ್ರಿಗೆ ನನ್ನ ಹತ್ರ ಕೆಲಸ ಐತೆ ಅಂದರೆ ಬರ್ತಾರೆ, ಇಲ್ಲಾಂದರೆ ಬರೋಲ್ಲ. ಅವ್ರಿಗೆ ನಾನು ಬೇಕಂದರೆ ಬರ್ತಾರೆ, ಅವ್ರಿಗೆ ನಾನು ಅಷ್ಟು ಮ್ಯಾಟರ್ ಆದರೆ ಬರ್ತಾರೆ. ಅವರಿಗೆ ನಾನು ತುಂಬ ಇಂಪಾರ್ಟೆಂಟ್ ಅಂತ ಅನಿಸಿದ್ರೆ, ತುಂಬ ಬೇಕಂತ ಅನಿಸಿದ್ರೆ, ತುಂಬ ಇಂಪಾರ್ಟೆಂಟ್ ಪರ್ಸನ್ ಆಗಿದ್ದರೆ, ನಾನೇ ಅವ್ರ ಪ್ರಯಾರಿಟಿ ಆಗಿದ್ದರೆ ಅವ್ರು ಬರ್ತಾರೆ, ಇಲ್ಲ ಅಂತಲೇ ಬರಲ್ಲ. ಐ ಡೋಂಟ್ ನೋ ಎಷ್ಟು ಜನ ಸ್ಟಿಲ್ ಇದೇ ಫ್ಯಾಕ್ಟ್ ಮೇಲೆ ನಿಂತಿದ್ದೀರಾ. ಅವ್ರಿಗೆ ನಾನು ಬೇಕಾಗಿತ್ತು, ಬೇಕಿದ್ದರೆ ಬರ್ತಾರೆ, ಬೇಕಿದ್ದರೆ ಬರಲಿ ಬಿಡು, ಮಾಡಲಿ ಬಿಡು, ಎಫರ್ಟ್ಸ್ ಹಾಕಲಿ ಬಿಡು. ಸೀರಿಯಸ್ಲಿ ನನಗೆ ಗೊತ್ತಿಲ್ಲ ಎಷ್ಟು ಜನ ಈ ಒಂದು ಥಾಟಿಂದ ಓಡ್ತಾರೆ. ಬಟ್ ಈ ಅಸಂಪ್ಷನ್ಸ್ ಒಂದು ಹೋಲ್ಸೇಲ್ ಎಲ್ರಿಗೂ ಇದೆ. ಅವರಿಗೆ ಇಂಪಾರ್ಟೆಂಟಾಗಿ ನಾನು ಬರ್ತಾರೆ, ಅವ್ರಿಗೆ ಇಂಪಾರ್ಟೆಂಟಾಗಿ ಬರ್ತಾರೆ, ಮಾತಾಡಿಸ್ತಾರೆ, ಎಫರ್ಟ್ಸ್ ಹಾಕ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಸೀರಿಯಸ್ಲಿ ಹೇಳ್ತೀನಿ, ಇಲ್ಲಿ ಎಲ್ಲರ ಬಿಹೇವಿಯರು ನಿಮ್ಮ ಅಸಂಪ್ಷನ್ಸ್, ನಿಮ್ಮ ಕನ್ಸೆಪ್ಷನ್. ಸೀರಿಯಸ್ಲಿ ಕನ್ಸೆಪ್ಷನ್ ಮೀನ್ಸ್ ನಿಮಗೆ ನಿಮ್ಮ ಬಗ್ಗೆ ಒಂದು ಕಾನ್ಸೆಪ್ಟ್ ಇರುತ್ತೆ, ಆ ಕಾನ್ಸೆಪ್ಟ್ ಮೇಲೆ ಎಲ್ಲರೂ ನಿಮ್ಮ ಜೊತೆ ರಿಯಾಕ್ಟ್ ಮಾಡ್ತಿರ್ತಾರೆ. ಆ್ಯಂಡ್ ಸೀರಿಯಸ್ಲಿ ಯಾರೋ ಒಂದು ಪರ್ಸನ್ ಬರೋದು ಬಿಡೋದು ನಮಗೆ ಅವ್ರ ಮೇಲೆ ಏನು ಕಾನ್ಸೆಪ್ಟ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಟ್ ಡಸಂಟ್ ಆಲ್ವೇಸ್ ಮೀನ್ ಅವ್ರಿಗೆ ಬೇಕಂದರೆ ಬರ್ತಾರೆ, ಅವ್ರಿಗೆ ಇಂಪಾರ್ಟೆಂಟ್ ಅಂದರೆ ಬರ್ತಾರೆ. ಸೀರಿಯಸ್ಲಿ ಅವ್ರಿಗೆ ನೀವು ಇಂಪಾರ್ಟೆಂಟ್ ಅಂತ ಅನ್ಸೋದು ಕೂಡ, ಅವ್ರಿಗೆ ನೀವು ಇಂಪಾರ್ಟೆಂಟ್ ಅಂತ ಅವ್ರಿಗೆ ಥಾಟ್ ಬರಬೇಕಂತಂದ್ರೂ ಕೂಡ ನೀವಲ್ಲಿ ಥಿಂಕ್ ಮಾಡಬೇಕು ಏನಂತ, ಇವ್ರಿಗೆ ನಾನು ಇಂಪಾರ್ಟೆಂಟ್ ಅಂತ. ಆವಾಗ ಅವರು ಕೂಡ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವರಂದರೆ ನನಗೆ ಇಂಪಾರ್ಟೆಂಟ್ ಅಂತ. ಆವಾಗ ಅವ್ರು ಬರ್ತಾರೆ. ಬಟ್ ಸೀರಿಯಸ್ಲಿ ನನಗೆ ಯಾವ ಲಾಜಿಕಿಂದ ಯಾವ ಸೆನ್ಸಿಂದ ಅಪ್ಲೈ ಮಾಡಿ ಹೇಳ್ತಾರೋ ನನಗೆ ಗೊತ್ತಿಲ್ಲ. ನೋಡಿ, ಯಾವುದೋ ಒಂದು
ಪರ್ಸನಿಗೆ, ವ್ಯಕ್ತಿಗೆ ನೀವು ಮುಖ್ಯ ಅನಿಸ್ಬೇಕು ಅಥವಾ ನೀವು ಬೇಕು ಅನಿಸ್ಬೇಕು, ನೀವು ಪ್ರಯಾರಿಟಿ ಅಂತ ಅನಿಸ್ಬೇಕು ಅಂತಂದರೆ ಫಸ್ಟು ನೀವು ಅದನ್ನು ಥಿಂಕ್ ಮಾಡಬೇಕು. ಇವ್ರಿಗೆ ನಾನು ಪ್ರಯಾರಿಟಿ, ಇವ್ರಿಗೆ ನಾನು ತುಂಬ ಮುಖ್ಯ, ಇವ್ರು ನನ್ನ ತುಂಬ ಪ್ರೀತಿಸ್ತಾರೆ, ಇವ್ರು ನನ್ನನ್ನು ತುಂಬ ಅಡ್ಮೈರ್ ಮಾಡ್ತಾರೆ ಅಂತ ನೀವು ಯಾವಾಗ ಆ ಥರ ಯೋಚನೆನ ಆ ಪರ್ಸನ್ ಬಗ್ಗೆ ಇಟ್ಕೊತೀರ, ಆ ಪರ್ಸನ್ ಕೂಡ ಹಾಗೆ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನನಗೆ ಇವರಂದರೆ ತುಂಬ ಇಷ್ಟ, ನನಗೆ ಇವರಂದರೆ ಪ್ರಯಾರಿಟಿ, ಇವ್ರು ನನಗೆ ಇಂಪಾರ್ಟೆಂಟ್, ಇವ್ರು ನನಗೆ ಬೇಕು, ಇವ್ರು ನನಗಿಲ್ಲ ಅಂತ ಹಾಗೆ ಅದು ಅಂದ್ಕೊಂಡಾಗೆ ಥಾಟ್ಸ್ ಬಂದಾಗೆ ಅದಕ್ಕೆ ಸರಿಯಾಗಿ ಆ್ಯಕ್ಷನ್ಸ್ನ ಅವರು ತೊಗೊತಾ ಹೋಗ್ತಾರೆ. ಬಟ್ ಸೀರಿಯಸ್ಲಿ ನೀವು ಥಾಟ್ಸ್ ಬಂದುಬಿಟ್ಟು ಅಪೋಸಿಟ್ ಇಟ್ಕೊಂಡು ಅವ್ರಿಗೆ ನಾನಂದರೆ ಇಷ್ಟ ಇಲ್ಲ, ನಾನು ಇವ್ರಿಗೆ ಬೇಕಾಗಿಲ್ಲ, ನನಗೆ ಇವ್ರು ಇಂಪಾರ್ಟೆಂಟ್, ಲೈಕ್ ಇವ್ರು ನನ್ನ ಯಾವಾಗಲೂ ಕೇರ್ ಮಾಡಲ್ಲ, ಇವ್ರಿಗೆ ನಾನು ಪ್ರಯಾರಿಟಿ ಅಲ್ಲ, ಇವ್ರಿಗೆ ನನ್ನ ಮೇಲೆ ಫೀಲಿಂಗ್ಸೇ ಇಲ್ಲ, ಇಷ್ಟನೇ ಇಲ್ಲ, ನನಗೆ ವ್ಯಾಲ್ಯೂನೇ ಇಲ್ಲ, ನನ್ನ ಮೇಲೆ ರೆಸ್ಪೆಕ್ಟೇ ಇಲ್ಲ, ನಾನಂದರೆ ಇವರಿಗೆಲ್ಲ ಲೈಕ್ ಲಾಸ್ಟ್, ಲೈಕ್ ನನ್ನನ್ನು ಎಲ್ಲರಿಗಿಂತ ಲಾಸ್ಟ್ ಹಾಕ್ತಾರೆ, ನಾನು ಅಷ್ಟು ಮ್ಯಾಟ್ರ್ ಆಗಲ್ಲ ಇವ್ರ ಲೈಫ್ಗೆ ಅಂತ ನೀವು ಯಾವಾಗಲೂ ನಿಮಗೆ ಹೇಳ್ಕೊಂಡು ಬೇಕಿದ್ರೆ ಬರ್ತಾರೆ ಬಿಡು, ನಾನು ಇಂಪಾರ್ಟೆಂಟ್ ಅಂತ ಗೊತ್ತಾದರೆ ಬರ್ತಾರೆ ಬಿಡು, ನನ್ನ ವ್ಯಾಲ್ಯೂ ಗೊತ್ತಾದರೆ ಬರ್ತಾರೆ ಬಿಡು ಅಂತಂದರೆ ಸೀರಿಯಸ್ಲಿ ಬರಲ್ಲ. ಹೇಳ್ತಿದ್ದೀನಲ್ಲ, ಒನ್ಸ್ ಅಗೇನ್ ಯಾರಾದರೂ ನಿಮ್ಮ ಹತ್ರ ಬರಬೇಕು, ಯಾರಾದರೂ ನಿಮ್ಮನ್ನು ಇಂಪಾರ್ಟೆಂಟ್ ಅಂತ ಅಂದ್ಕೊಬೇಕು, ಯಾರಾದರೂ ನಿಮ್ಮನ್ನು ಪ್ರೀತಿಸಬೇಕು, ಯಾರಾದರೂ ನಿಮ್ಮನ್ನು ನೋಡಿ, ಯಾರೂ ಕೂಡ ನಿಮ್ಮ ಬಗ್ಗೆ ಇಂಡಿವಿಜುವಲ್ ಥಾಟ್ಸ್ ಇರೋಲ್ಲ. ಸೊ ಅವರಿಗೇನೋ ಒಂದು ಥಾಟ್ಸ್ ಬರ್ತಿದೆ ಅಂತಂದರೆ ಅವರಿಗೆ ಬರ್ತಿದೆ ಬಿಕಾಸ್ ಒಂದು ನಿಮ್ಮ ಕಾನ್ಸೆಪ್ಟಿಂದ, ಇನ್ನೊಂದು ನೀವು ಥಿಂಕ್ ಮಾಡ್ತಿರ್ತೀರ. ಒಂದು ನಿಮ್ಮ ಮೇಲೆ ನಿಮಗೆ ಇರೋ ಕಾನ್ಸೆಪ್ಟಿಂದ ಒಂದು ಥಾಟ್ಸ್ ಬರುತ್ತೆ, ಇಲ್ಲ ಅಂತಂದರೆ ನ್ಯಾಚುರಲ್ ಆಗಿ ಅಂದ್ಕೊಳ್ಳಿ, ಇವಾಗ ಒಂದು ಪರ್ಸನ್ ಇದ್ದಾರೆ, ಅವ್ರ ಬಗ್ಗೆ ನೀವೇನೂ ಥಿಂಕ್ ಮಾಡ್ತಿಲ್ಲ, ನಿಮಗೆ ಅವ್ರ ಬಗ್ಗೆ ಝೀರೋ ಥಾಟ್ಸ್ ಇದೆ, ಬಟ್ ಅವರು ನಿಮ್ಮ ಬಗ್ಗೆ ಏನೋ ಒಂದು ಥಿಂಕ್ ಮಾಡ್ತಾರೆ ಅಂದರೆ ಅದು ಬೇಸ್ಡ್ ಆನ್ ನಿಮಗೆ ನಿಮ್ಮ ಮೇಲೆ ಯಾವ ಥರ ಒಂದು ಅಭಿಪ್ರಾಯ ಇರುತ್ತೆ, ಆ ಅಭಿಪ್ರಾಯ ಅವರು ನಿಮ್ಮ ಮೇಲೆ ಇಟ್ಕೊಂಡಿರ್ತಾರೆ. ಬಟ್ ನೀವು ಪರ್ಟಿಕ್ಯುಲರ್ ಆಗಿ ಒಂದು ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಈಗ ಅವ್ರ ಬಗ್ಗೆ ನಿಮಗೆ ಥಾಟ್ಸ್ ಇದೆ, ಅವ್ರು ನನ್ನ ಬಗ್ಗೆ ಹಂಗೆ ಥಿಂಕ್ ಮಾಡ್ತಾರೆ, ಹಿಂಗೆ ಥಿಂಕ್ ಮಾಡ್ತಾರೆ, ಈ ಥರ ಮಾಡ್ತಾರೆ, ಆ ಥರ ಮಾಡ್ತಾರೆ ಅಂತ. ಸೊ ಅವರು ಕೂಡ ಆವಾಗ ನಿಮ್ಮನ್ನು ಹಾಗೆ ನೋಡ್ತಾ ಹೋಗ್ತಾರೆ. ಓಕೆ, ಸೊ ಇಲ್ಲಿ ಎರಡು ಮ್ಯಾಟರ್ ಆಗುತ್ತೆ, ನಿಮ್ಮ ಮೇಲೆ ನಿಮಗೆ ಯಾವ ಥರ ಥಾಟ್ಸ್ ಇದೆ, ಅಭಿಪ್ರಾಯ ಇದೆ, ಮತ್ತು ನಿಮಗೆ ಅವ್ರ ಮೇಲೆ ಒಂದು ಲೈಕ್ ಅವರು ನಿಮ್ಮ ಬಗ್ಗೆ ಈ ಥರ ಅಭಿಪ್ರಾಯ ಇಟ್ಕೊಂಡಿರ್ತಾರೆ ಅಂತ ನಿಮಗೆ ಒಂದು ಥಾಟ್ ಇರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೀರಿಯಸ್ಲಿ ಈ ಕಾನ್ಸೆಪ್ಟನ್ನ ಬಿಟ್ಬಿಡಿ. ಬೇಕು ಅಂದರೆ ಬರ್ತಾರೆ, ನೋ ನೋ ನೋ, ಬೇಕು ಅಂದರೆ ಬರ್ತಾರಲ್ಲ, ನೀವು ಥಿಂಕ್ ಮಾಡಿ, ಅವ್ರಿಗೆ ನೀವು ಬೇಕು, ಅವ್ರಿಗೆ ನೀವು ಇಂಪಾರ್ಟೆಂಟ್, ಅವ್ರಿಗೆ ನೀವು ಪ್ರಯಾರಿಟಿ ಅಂತ ಆಗಿ ಬರ್ತಾರೆ ಅವರು. ಅರ್ಥ ಆಯ್ತಾ? ಇದು 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 ಮೈಂಡ್ಸೆಟ್ ಅಂತ ಅಂದರೆ ಈ ಮೈಂಡ್ಸೆಟ್ ನಿಮ್ಮೆಲ್ರಿಗೂ ಬರಬೇಕು. ಆ್ಯಂಡ್ ಐ ಥಿಂಕ್ ಅಟ್ಲೀಸ್ಟ್ ನನಗೆ ಗೊತ್ತಿಲ್ಲ ಎಷ್ಟು ಜನ ವಿಡಿಯೋನ ನೋಡ್ತೀರಾ ಅಂತ, ಬಟ್ ನೋಡಿದವರಿಗೆ ಖಂಡಿತ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊತೀನಿ. ಆ್ಯಂಡ್ ಪ್ಲೀಸ್ ರಿಲೇಷನ್ಶಿಪ್ ಬಗ್ಗೆ ತುಂಬ ಈ ರಿಲೇಷನ್ಶಿಪ್ ಕೋಚಸ್ ಕೊಡ್ತಾರಲ್ಲ, ಲೈಕ್ ಭಾರಿ ದೊಡ್ಡದಾಗಿ ಕೋಚ್ ಅಂದ್ಕೊಂಡು ಕೊಡೋಕೆ ಹೋಗ್ತಾರಲ್ಲ, ಅವ್ರ ಅಡ್ವೈಸ್ ಎಲ್ಲ ಕೇಳೋಕೆ ಹೋಗಬೇಡಿ. ಅದು ವೆನ್ ಇಟ್ ಕಮ್ಸ್ ಟು ರಿಲೇಷನ್ಶಿಪ್ಸ್, ಇಲ್ಲಿರೋದೆಲ್ಲ ಮೈಂಡ್ ಗೇಮ್, ಇಲ್ಲಿರೋದೆಲ್ಲ ಜಸ್ಟ್ ಥಾಟ್ಸ್. ಪ್ಯೂರ್ಲಿ ನಿಮ್ಮ ಲೈಫ್ ಡಿಪೆಂಡ್ ಆಗಿರೋದು ನಿಮ್ಮ ಥಾಟ್ಸ್ ಮೇಲೆ. ಆ್ಯಂಡ್ ಹೇಳ್ತೀನಲ್ಲ, ನಿಮಗೆ ಅವ್ರ ಮೇಲೆ ಏನು ಥಾಟ್ಸ್ ಇದೆ, ಲೈಕ್ ನೀವೇನು ಅನ್ಕೊತೀರೋ ಅವ್ರು ನನ್ನ ಬಗ್ಗೆ ಥಿಂಕ್ ಮಾಡ್ತಾರೆ ಅಂತ, ಅದನ್ನು ಮಾತ್ರ ಅವ್ರು ಥಿಂಕ್ ಮಾಡೋಕ್ಕೆ ಸಾಧ್ಯ. ದಯವಿಟ್ಟು ನಿಮಗೆ ಯಾರಾದರೂ ನಿಮ್ಮ ಹತ್ರ ಬರಬೇಕು, ಸಾರಿ ಕೇಳಬೇಕು, ಏನೋ ಮಾಡಬೇಕಾದ್ರೆ ಫಸ್ಟ್ ನೀವು ಥಿಂಕ್ ಮಾಡಿ. ಅವ್ರು ಬರ್ತಾರೆ, ಅವ್ರು ಸಾರಿ ಕೇಳ್ತಾರೆ, ಅವ್ರಿಗೆ ನಾನು ಇಂಪಾರ್ಟೆಂಟ್, ಅವ್ರು ನನ್ನ ರೆಸ್ಪೆಕ್ಟ್ ಕೊಡ್ತಾರೆ, ಅವ್ರು ನನ್ನ ವ್ಯಾಲ್ಯೂ ಮಾಡ್ತಾರೆ, ಅವ್ರನ್ನ ಪ್ರೀತಿಸ್ತಾರೆ ಅಂತ, ಆಗ ಅವರು ಅದನ್ನು ಥಿಂಕ್ ಮಾಡ್ತಾರೆ, ಹಾಗೆ ಆ್ಯಕ್ಷನ್ ತೊಗೊತಾರೆ. ನೀವೇ ಥಿಂಕ್ ಮಾಡಿದೆ, ನೀವೇ ಏನೋ ಅಂದ್ಕೊಂಡೆ, ಅವ್ರು ಹೆಂಗೆ ಅಂದ್ಕೊಳಕ್ಕೆ ಸಾಧ್ಯ? ಸೀರಿಯಸ್ಲಿ ಯಾರಿಗೂ ನಿಮ್ಮ ಬಗ್ಗೆ ಒಂದು ಥಾಟ್ಸ್ ಇಲ್ಲ, ನೀವೇನು ಥಿಂಕ್ ಮಾಡ್ತೀರೋ ಅದನ್ನೇ ಅವರು ಥಿಂಕ್ ಮಾಡೋದು. ಅರ್ಥ ಆಯ್ತಾ? ಐ ಹೋಪ್ ಅರ್ಥ ಆಗಿದೆ ಅಂದ್ಕೊತೀನಿ. ನೆಕ್ಸ್ಟ್ 4th, ಯೂನಿವರ್ಸ್ ಗಿವ್ ಮೀ ವಾಟ್ ಈಸ್ ಬೆಸ್ಟ್ ಫಾರ್ ಮೀ. ನೋಡಿ, ಯೂನಿವರ್ಸ್ ಏನು ಲೀಸ್ಟ್ ಇಟ್ಕೊಂಡಿಲ್ಲ. ಯೂನಿವರ್ಸ್ ಅಂತ ಕರಿತಿರೋ, ದೇವ್ರು ಅಂದ್ಕೊತಿರೋ, ವಿಶ್ವ ಅಂದ್ಕೊತಿರೋ, ಏನಾದರೂ ಅಂದ್ಕೊಳ್ಳಿ. ಓಕೆ, ಬಟ್ ನಿಮಗೆ ಬೆಸ್ಟ್ ಇರೋದು, ವರ್ಸ್ಟ್ ಇರೋದು ಅಂತ ಯಾ ದೇವರಾಗಲಿ ಯಾ ಯೂನಿವರ್ಸ್ ಆಗಲಿ ಅವರು ಲೀಸ್ಟ್ ಮಾಡಿ ಇಟ್ಕೊಂಡಿರಲ್ಲ. ಗಾಡು ಪಟ್ಟಿ ಮಾಡಿ ಇಟ್ಕೊಂಡಿರಲ್ಲ, ಇದು ಬೆಸ್ಟ್ ಇವರಿಗೆ, ಇದು ವರ್ಸ್ಟ್ ಇವರಿಗೆ ಅಂತ. ಯಾವಾಗಲೂ ನನಗೆ ದೇವ್ರು ಬೆಸ್ಟ್ ಕೊಡ್ತಾನೆ, ಇವತ್ತೇನೋ ಸಿಗಲಿಲ್ಲ, ಅದಕ್ಕಿಂತ ಬೆಟರ್ ಏನೋ ಸಿಗುತ್ತೆ ನನಗೆ ನಾಳೆ. ಇಟ್ಸ್ ಅಬೌಟ್ ಮೈಂಡ್ಸೆಟ್, ಇಟ್ಸ್ ಆಲ್ ಅಬೌಟ್ ಮೈಂಡ್ಸೆಟ್ ಮಾತ್ರ ಇಲ್ಲಿ. ಅರ್ಥ ಆಯ್ತಾ? ಇವತ್ತೇನೋ ನಮಗೆ ಸಿಕ್ಕಿಲ್ಲ ಅಂತಂದರೆ ನಿಮಗೆ ಅದ್ರ ಮೇಲೆ ವರ್ಸ್ಟ್ ಮೈಂಡ್ಸೆಟ್ ಇದೆ, ಅದಕ್ಕೆ ಅದು ಸಿಕ್ಕಿಲ್ಲ. ನೆಕ್ಸ್ಟ್ ಏನೋ ಬಂದು ಸಿಗುತ್ತೆ ನಿಮಗೆ ಅಂತ ಅಂದರೆ ಬೆಟರ್ ಮೈಂಡ್ಸೆಟ್ ಕ್ರಿಯೇಟ್ ಆಗಿರುತ್ತೆ, ಅದಕ್ಕೆ ಸಿಗುತ್ತೆ. ಓಕೆ, ಬಟ್ ಇಫ್ ಯು ಥಿಂಕ್ ನನಗೆ ಏನೋ ಬೆಸ್ಟ್ ಕೊಡ್ತಾನೆ, ಅದಕ್ಕೆ ಇದೆಲ್ಲ ಹೋಗ್ತಿದೆ, ಅದಕ್ಕೆ ನನಗೆ ಏನೋ ಬೆಟರ್ ಕೊಡ್ತಾನೆ, ಏನೋ ಬೆಸ್ಟ್ ಕೊಡ್ತಾನೆ, ಇವತ್ತೇನೋ ಕಳೆದು ಹೋಗಲಿ ಬಿಡು, ನನಗೆ ಇದಕ್ಕಿಂತ ಬೆಸ್ಟ್ ಇರೋದು, ಬೆಟರ್ ಆಗಿರೋದು ಮುಂದೆ ಸಿಗುತ್ತೆ ಅಂತ ಹೇಳ್ತಿರ್ತೀರಲ್ವ. ಸೊ ಅದಕ್ಕೆ ನಿಮ್ಗೆ ಅನಿಸುತ್ತೆ ನೆಕ್ಸ್ಟ್ ಏನೇ ಸಿಕ್ಕಿದ್ರು ಕೂಡ ಓಕೆ ಇದಕ್ಕಿಂತ ಬೆಟರ್ ಇದೆ ಬಿಕಾಸ್ ನಿಮ್ಮ ಅಸಂಪ್ಷನ್ ಅದು, ರೈಟ್?
ನೋಡಿ, ದೇವ್ರೇನು ಇಟ್ಕೊಂಡಿರಲ್ಲ. ಈಗ ಏನಿರುತ್ತೆ ಅದು ಬೆಸ್ಟ್ ಇರುತ್ತೆ, ಮುಂದೆ ಏನು ಬರುತ್ತೆ ಅದು ಕೂಡ ಬೆಸ್ಟ್ ಇರುತ್ತೆ. ಒನ್ಸ್ ಅಗೇನ್ ಅದು ನಿಮ್ಮ ಚಾಯ್ಸ್, ನಿಮ್ಮ ಲೈಫ್ನ ನಿಮ್ಮ ಥಾಟ್ಸಿಂದ ನೀವೇ ಕ್ರಿಯೇಟ್ ಮಾಡೋದು. ದೇವ್ರೇನು ಕಳಿಸಲ್ಲ ಬೆಸ್ಟ್ ಕೊಡಬೇಕು, ಓಕೆ ಇವ್ರು ಅನ್ಕೊಂಡಿದ್ದಾರೆ ಬೆಸ್ಟ್ ಕಳಿಸ್ಬೇಕು. ನೋಡಿ, ಫಸ್ಟ್ ನಿಮ್ಗೆ ಏನು ಸಿಗಿರುತ್ತೋ ಅದೇ ಬೆಸ್ಟ್ ಇರುತ್ತೆ. ಬಟ್ ಏನಕ್ಕೆ ಅದು ನಮ್ಮಿಂದ ಕಳೆದು ಹೋಗಿರುತ್ತೆ ಅಂದರೆ ಬಿಕಾಸ್ ನಮಗೆ ಅದ್ರ ಮೇಲೆ ಮೈಂಡ್ಸೆಟ್ ನೆಟ್ಟಿಗಿರಲ್ಲ, ನಮಗೆ ಗೊತ್ತಿರಲ್ಲ ಸೀರಿಯಸ್ಲಿ ಹೆಂಗೆ ನಾನು ಒಳ್ಳೆ ಥರ ಥಾಟ್ಸ್ ಇಟ್ಕೊಬೇಕು ಅದ್ರ ಬಗ್ಗೆ ಅಂತ. ನೀವೇ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡಿ 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 ಬೇಡದಿರೋ ಥಾಟ್ಸ್ನ ಥಿಂಕ್ ಮಾಡಿ 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 ಅದನ್ನು ಲಾಸ್ ಮಾಡ್ಕೊಂಡಿರ್ತೀರ, ಕಳ್ಕೊಂಡಿರ್ತೀರ. ಓಕೆ, ಅದು ಥಿಂಕ್ ಆಗಲಿ ಪರ್ಸನ್ ಆಗಲಿ ಯಾರಿಗಾಗಲಿ ಅಪ್ಲೈ ಆಗುತ್ತೆ. ನೀವೇ ವರ್ಸ್ಟ್ ಥಿಂಕ್ ಮಾಡಿ, ನಾನು ಇದನ್ನು ಡಿಸರ್ವ್ ಮಾಡಲ್ಲ, ಅಥವಾ ನನಗಿದು ಸಿಗಲ್ಲ, ನನಗದು ಆಗಲ್ಲ, ಇವ್ರು ನಾನು ಇಷ್ಟಪಡಲ್ಲ, ಅವ್ರು ನನಗೆ ಹಂಗೆ ಇದು ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಇವ್ರಿಗೆ ನನ್ನ ರೆಸ್ಪೆಕ್ಟ್ ಇಲ್ಲ, ಈ ಥರ ನೀವೇ ಥಿಂಕ್ ಮಾಡಿ ನಿಮ್ಗೆ ಅಂದ್ಕೊಂಡೆ ನೀವು ಅದನ್ನು ಕಳ್ಕೊಂಡಿರ್ತೀರ ಅಷ್ಟೇ. ಅದು ನಿಮಗೆ ಲೆಸನ್ ಕಲ್ಸೋಕ್ಕಾಗಲಿ ಅಥವಾ ಇನ್ನೇನೋ ನೀವು ಕಲಿಬೇಕಾಗಿರುತ್ತೆ ಅದಕ್ಕೆ ಅವ್ರು ಬಿಟ್ಟು ಹೋಗ್ತಾರೆ ಅಲ್ಲ. ಇಟ್ಸ್ ಜಸ್ಟ್ ನೀವು ಆ ಥರ ಥಿಂಕ್ ಮಾಡ್ತಿರ್ತೀರ, ಇವ್ರು ನನ್ನ ಬಿಟ್ಟು ಹೋಗ್ತಾರೆ, ಇವ್ರಿಗೆ ನನ್ನ ಮೇಲೆ ವ್ಯಾಲ್ಯೂ ಇಲ್ಲ, ಇವ್ರಿಗೆ ನನ್ನ ಮೇಲೆ ರೆಸ್ಪೆಕ್ಟ್ ಇಲ್ಲ, ಅಥವಾ ಏನೋ ಒಂದು ಭಯ ಇರುತ್ತೆ, ಲೈಕ್ ನಾನು ಕಳ್ಕೊತೀನಿ ಆ ಥರ ಏನಾದರೂ ಒಂದು, ಲೈಕ್ ನಾನು ಇಷ್ಟಪಟ್ಟು ಸಿಗಲ್ಲ, ಈ ಥರ ಏನೋ ಒಂದು ಲಿಮಿಟ್ಸಿಂದ ಥಾಟ್ಸಿಂದ ಆ ಥರ ಆಗಿರುತ್ತೆ. ಬಿಟ್ಟರೆ ಬೇರೆ ಯಾವ ರೀಸನ್ ಇರಲ್ಲ ಅಲ್ಲ ಆ ಥರ ಆಗಿರೋದಕ್ಕೆ. ಲೈಕ್ ಲಿಟ್ರಲಿ ಹೀಗೆ ಆಗೋದು. ಓಕೆನಾ, ಇದಕ್ಕೋಸ್ಕರ ಬಿಟ್ಟು ಹೋಗಿರ್ತಾರೆ, ಇನ್ನೇನೋ ಆಗಿರುತ್ತೆ. ಆ್ಯಂಡ್ ಬೆಟರ್ ಸಿಗುತ್ತೆ ಅಂದ್ಕೊಂಡು ಬೆಟರ್ ಏನೋ ಸಿಗುತ್ತೆ, ಸೀರಿಯಸ್ಲಿ ಹೇಳ್ತಿರೋದು. ಬಟ್ ಟ್ರೂತ್ ಏನಂತ ಅಂದರೆ ಈಗ ಇರೋದು ಬೆಸ್ಟ್ ಇರುತ್ತೆ, ಮುಂದೆ ಸಿಗೋದು ಬೆಸ್ಟ್ ಇರುತ್ತೆ. ಬಟ್ ನಿಮ್ಮ ಮೈಂಡ್ಸೆಟ್ ಯಾವ ಥರ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಗೆ ಯಾವ ಥರ ಏನು ಸಿಗುತ್ತೆ ಅನ್ನೋದು. ಸೀರಿಯಸ್ಲಿ ಯೂನಿವರ್ಸ್ ಲೀಸ್ಟ್ ಮಾಡಿ ಇಟ್ಕೊಂಡಿರಲ್ಲ, ಇವ್ರು ಹೋಗ್ತಾರೆ ನೆಕ್ಸ್ಟ್ ಇವ್ರನ್ನ ಅಂತ ಅಂದ್ಕೊಡ್ಬೇಕಂತ ಸೀರಿಯಸ್ಲಿ ಇಟ್ಕೊಂಡಿರಲ್ಲ. ನಿಮ್ಮ ಥಾಟ್ಸ್ ಮೇಲೆ ನಿಮಗೆ ಏನು ಬೇಕೋ ಅದು ಸಿಗುತ್ತೆ. ನೀವೀಗ ಬೆಟರ್ ಥಾಟ್ಸ್ನ ಈಗಿರೋ ಪರ್ಸನ್ಗೆ ಮೇಂಟೈನ್ ಮಾಡಿ, ಇದೇ ಪರ್ಸನ್ ಇರ್ತಾರೆ, ಇದೇ ಥಿಂಗ್ಸ್ ಇರುತ್ತೆ, ವಸ್ತು ಇರುತ್ತೆ, ಏನು ಬೇಕೋ ಅದಿರುತ್ತೆ. ಬಟ್ ಇಲ್ಲ ನನಗದು ಅದಾಗಲ್ಲ ಅಂತಂದರೆ ಅದು ಹೋಗುತ್ತೆ. ನೀವು ಅನ್ಕೊತೀರಾ ಬಿಡು ಇವ್ರು ಹೋಗಿದ್ದಾರೆ, ಇನ್ನೊಬ್ರು ಒಳ್ಳೆಯವ್ರು ಬರ್ತಾರೆ ಅಂತ. ಆ ಒಳ್ಳೆಯವ್ರು ಬರ್ತಾರೆ ಅಂತ ಏನು ಅಸಂಪ್ಷನ್ ಇಟ್ಕೊಂಡಿರ್ತಾರಲ್ಲ ಅದರಿಂದ ಒಳ್ಳೆಯವ್ರು ಬರ್ತಾರೆ. ಅರ್ಥ ಆಯ್ತಾ? ಬಿಕಾಸ್ ನಿಮ್ಮ ಮೈಂಡ್ಗೆ ಲೈಕ್ ಯಾರು ಒಳ್ಳೆಯವ್ರು ಅಂದರೆ ನಿಮ್ಗೆ ಯಾರು ಅಂತ ಅನ್ಸುತ್ತಲ್ಲ ಅಂಥವ್ರು ಬರ್ತಾರೆ ಅಷ್ಟೇ. ನಿಮ್ಗೆ ಆಲ್ರೆಡಿ ಒಂದು ಡೆಫಿನೇಷನ್ ಇರುತ್ತೆ, ಒಳ್ಳೆಯವ್ರು ಅಂದರೆ ಹಿಂಗಿರ್ತಾರೆ, ಹಿಂಗೆ ಟ್ರೀಟ್ ಮಾಡ್ತಾರೆ ಅಂತ. ಸೊ ಆ ಥರದವ್ರು ಬರ್ತಾರೆ. ಅದು ಅಗೇನ್ ಅಲ್ಲಿ ಅಸಂಪ್ಷನ್ಸ್ ಪ್ಲೇ ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್, ಬ್ಲಾಕ್ ಕಲರ್ ಡ್ರೆಸ್ ವೇರ್ ಮಾಡಬಾರ್ದು, ಬೆಕ್ಕಡ್ಡ ಬರಬಾರ್ದು, ಓಕೆ, ಕಪ್ಪು ಬಟ್ಟೆ ಹಾಕಬಾರ್ದು. ಸೀರಿಯಸ್ಲಿ ಏನಾಗುತ್ತೆ ಬ್ಲಾಕ್ ಬಟ್ಟೆ ಹಾಕಿದ್ರೆ? ಏನೂ ಬಾಡಾಗಲ್ಲ. ಸೀರಿಯಸ್ಲಿ ಹೇಳ್ತೀನಲ್ಲ. ಒಂದು ನಾನು ಹೇಳ್ಬೋದು, ಸೈಂಟಿಫಿಕಲಿ ಹೇಳೋದಾದರೆ ತುಂಬ ಹೀಟ್ ಅಬ್ಸರ್ವ್ ಮಾಡ್ಕೊಳುತ್ತೆ, ತುಂಬ ಹೀಟ್ ಅಬ್ಸರ್ವ್ ಮಾಡ್ಕೊಳುತ್ತೆ, ತುಂಬ ಶೆಕೆ ಆಗುತ್ತೆ ನೀವು ಕಪ್ಪು ಬಟ್ಟೆ ಹಾಕಿದ್ರೆ. ಅದು ಬಿಟ್ಬಿಟ್ಟು ಪರ್ಸ್ನಲಿ ನೀವು ಹಾಕೋದ್ರಿಂದ ಏನೋ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಅದು ನಮ್ಮ ಮೈಂಡ್ಸೆಟ್. ಈ ಥರ ಬಟ್ಟೆ ಹಾಕಿದರೆ ನನಗೆ ಒಳ್ಳೆಯದಾಗುತ್ತೆ, ಈ ಥರ ಕಲರ್ ಇರೋದು ನಾನು ತೊಗೊಂಡ್ರೆ ನನಗೆ ಶುಭ ಆಗುತ್ತೆ, ಈ ಥರ ಕಲರ್ ಇರೋದು ನಾನು ಬಿಟ್ಟರೆ ನನಗೆ ಅಶುಭ ಆಗುತ್ತೆ, ಆ ಥರ ಏನಿಲ್ಲ. ಅದು ನಮ್ಮ ಥಾಟ್ಸ್, ನಮ್ಮ ಅಸಂಪ್ಷನ್ಸ್. ಯಾವ ಥರ ಬಟ್ಟೆ ಹಾಕಿದರೂ ಒಳ್ಳೆಯದು. ಆ ಒಂದು ಮೈಂಡ್ಸೆಟ್ ಇಟ್ಕೊಳ್ಳಿ. ಈಗ ನಾನು ಒಂದು ಕಪ್ಪು ಬಟ್ಟೆ ಹಾಕ್ಕೊತಿದ್ದೀನಿ ಅಂತ ಅಂದರೆ ಆಲ್ಮೋಸ್ಟ್ ಈಗ ಕೆಲವೊಬ್ಬರು ಮನೇಲಿ ಹೇಳ್ಕೊಂಬಂದಿರ್ತಾರೆ, ಅಥವಾ ಕೆಲವೊಬ್ಬರು ಇರ್ತಾರೆ ಅದನ್ನೇ ಫಾಲೋ ಮಾಡೋರು. ಕಪ್ಪು ಬಟ್ಟೆ ಹಾಕಿದ್ರೆ ಆಗಲ್ಲ, ಕೆಟ್ಟದಾಗುತ್ತೆ ಅಂತ ಏನೋ ಅವರು ಹೇಳೋರು ಇರ್ತಾರೆ. ಆ ಥರ ಒಂದು ಪರಿಸರದಲ್ಲಿ ನೀವು ಬೆಳೆದಿದ್ರೆ, ಅಥವಾ ನಿಮಗೆ ಆ ಥರ ಒಂದು ಅಸಂಪ್ಷನ್ ಇದ್ದರೆ, ಕಪ್ಪು ಬಟ್ಟೆ ಹಾಕಿದರೆ ಒಳ್ಳೇದಾಗಲ್ಲ ಅನ್ನೋ ಅಸಂಪ್ಷನ್ ಇದ್ದರೆ, ಫಸ್ಟು ನೀವು ಕಪ್ಪು ಬಟ್ಟೆ ಹಾಕಿದಾಗ ಫಸ್ಟ್ ನಿಮ್ಮ ಥಾಟ್ ಬಂದುಬಿಟ್ಟು ಇದರಿಂದ ನನಗೆ ಒಳ್ಳೇದಾಗತ್ತೆ, ಇದರಿಂದ ನನಗೆ ಯಾವುದೇ ಥರ ಸಮಸ್ಯೆ ಇಲ್ಲ, ನನಗೆ ಕಪ್ಪು ಬಟ್ಟೆ ಹಾಕಿದರೆ ಏನೂ ಆಗಲ್ಲ, ಒಳ್ಳೆಯದೇ ಆಗುತ್ತೆ. ಇನ್ಫ್ಯಾಕ್ಟ್ ನಾನು ಯಾವಾಗ ಕಪ್ಪು ಬಟ್ಟೆ ಹಾಕ್ತೀನೋ ಆವಾಗ ನನಗೆ ತುಂಬ ಒಳ್ಳೆಯದಾಗುತ್ತೆ. ಈ ಥರ ಸಜೆಷನ್ಸ್ ಕೊಟ್ಕೊಂಡು ಹೋಗಿ. ಓಕೆ, ಆವಾಗ ಏನೂ ತೊಂದರೆ ಆಗಲ್ಲ. ಸೀರಿಯಸ್ಲಿ ಏನೂ ತೊಂದರೆ ಆಗಲ್ಲ. ಆ್ಯಂಡ್ ಇದು ಕೂಡ ಒಂದು ಅಸಂಪ್ಷನ್ಸ್. ಆ್ಯಂಡ್ ಯಾಕೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ, ಈಗ ನೋಡಿ ಇದೆಲ್ಲನೂ ಕೂಡ ಫ್ಯಾಕ್ಟ್ ಅಂತ ಕರೀತಾರೆ. ಯಾಕೆ ಅಂತ ಅಂದರೆ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಅಂದ ತಕ್ಷಣ ಅದು ಸತ್ಯ ಆಗಿಬಿಡುತ್ತಾ? ನೋ. ಯಾಕೆ ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಅಂತ ಅಂದರೆ ಅವರು ಅದನ್ನು ಪದೇ ಹೇಳ್ಕೊಂಡಿರ್ತಾರೆ. ಆ್ಯಂಡ್ ಸೀರಿಯಸ್ಲಿ ನೀವು ಏನನ್ನ ಪದೇ ಹೇಳ್ತೀರಾ ಅದು ಆಗುತ್ತೆ. ಅಗೇನ್ ಆ ಒಂದು ಥಿಂಗ್ಸ್ ಕ್ರಿಯೇಟ್ ಥಾಟ್ಸ್ ಕ್ರಿಯೇಟ್ ರಿಯಾಲಿಟೀಸ್, ರೈಟ್? ರಿಪೀಟೆಡ್ ಥಾಟ್ಸ್ ಕ್ರಿಯೇಟ್ ರಿಯಾಲಿಟೀಸ್. ಪದೇ ನಾವು ಏನೇನೋ ಒಂದು ಸಜೆಷನ್ ಹೇಳ್ತಿದ್ದೀವಿ ಅಂದರೆ ಅದು ಸತ್ಯ ಆಗುತ್ತೆ, ಆಗಲೇಬೇಕು. ಅದಕ್ಕೋಸ್ಕರ ಅವ್ರ ಲೈಫಲ್ಲಿ ಆಗುತ್ತೆ. ಆ್ಯಂಡ್ ನಾನು ನಿಮಗೆ ವಾರ್ನಿಂಗ್ ಥರ, ಇದು ನಿಮ್ಮ ಲೈಫಲ್ಲಿ ಆಗೋದು ಬೇಡ ಅಂತ ಹೇಳಿ ನಾನು ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಇದೆಲ್ಲ ಲಿಮಿಟ್ಸ್, ಇದ್ಯಾವುದೂ ನೀವು ತಲೆ ತೊಗೊಬೇಡ್ರಿ, ಇದನ್ನು ಜಸ್ಟ್ ಇಗ್ನೋರ್ ಮಾಡಿ. ಆವಾಗ ಇದೇನೂ ನಮಗೆ ಬಾದರ್ ಮಾಡಲ್ಲ, ಇದ್ಯಾವುದೂ ನಮ್ಮ ಲೈಫಲ್ಲಿ ನಡೆಯಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಬೆಕ್ ಅಡ್ಡ ಬಂದರೆ ಒಳ್ಳೆಯದಾಗಲ್ಲ. ಪಾಪ ಬೆಕ್ಕು, ಸೀರಿಯಸ್ಲಿ ಪಾಪ
ಪಾಪ ಅದು ಎಷ್ಟು ಕ್ಯೂಟ್ ಇರುತ್ತೆ ಅಲ್ಲ ಬೆಕ್ಕು. ಯಾಕಂತ ಕ್ಯೂಟ್ ಪ್ರಾಣಿಗೆ ಹೋಗಿ ಲೈಕ್ ಅದು ಅಡ್ಡ ಬಂದರೆ ಒಳ್ಳೇದಾಗಲ್ಲ ಅಂತ ಅಂದ್ಕೊಂತೀರ, ಅದು ಜಸ್ಟ್ ನಿಮ್ಮ ಥಾಟ್ಸ್ ಅಷ್ಟೇ. ಅಥವಾ ನೋಡಿ, ಬೆಕ್ಕಂತಲ್ಲ, ಯಾವ ಪ್ರಾಣಿ ಬಂದ್ರೂ ಸ್ಪೀಡ್ ಡ್ರೈವ್ ಒಂದೇ ರೀಸನ್ ಯಾಕೆ ಅಂತಂದರೆ, ನನಗನ್ಸ್ದಂಗೆ ಮೇ ಬಿ ಜೋರಾಗಿ ಹೋದರೆ ಕುತ್ಕೊಂಡು ಹೋಗ್ತೀರಾ ಅನ್ನೋ ಒಂದು ರೀಸನಿಗೆ ಹೇಳಿರ್ಬೋದು. ಬೆಕ್ಕದ ಬಂದರೆ ಹೋಗ್ಬೇಡಿ, ನಿಲ್ಸಿ ಹೋಗಿ, ಅಥವಾ ಏನೋ ಒಂದು. ನಾಟ್ ಓನ್ಲಿ ಬೆಕ್ಕಂತ ಅಲ್ಲ, ಯಾವುದೇ ಪ್ರಾಣಿ ಬಂದರೂ ನಿಲ್ಸಿ ಹೋಗಿ ನಿಧಾನ ಹೋಗಿ, ಅರ್ಥ ಆಯ್ತಾ? ಇಟ್ಸ್ ಓಕೆ. ಓಕೆ, ಅದನ್ನು ಮಾಡಿ, ಅದನ್ನು ಮಾಡಲೇಬೇಕು. ಮನುಷ್ಯತ್ವ ಇದ್ದರೆ ಮಾಡ್ತೀರಾ. ಓಕೆ, ಆ ಪ್ರಾಣಿ ಮೇಲೆ ಪ್ರೀತಿ ಅನ್ನೋದು, ಗೌರವ ಅನ್ನೋದು, ರೆಸ್ಪೆಕ್ಟ್ ಅನ್ನೋದು, ಪಾಪ ಅದು ಒಂದು ಜೀವಿ ಅಂತ ಇದ್ದರೆ ಖಂಡಿತವಾಗ್ಲೂ ಸ್ಪೀಡಾಗಿ ಆಗಿ ಪ್ರಾಣಿಗಳಿರೋ ಹತ್ರ ಹೋಗಲ್ಲ, ಯಾವ ಪ್ರಾಣಿಗೂ ಹಿಂಸೆ ಮಾಡಲ್ಲ. ಓಕೆ, ಬಟ್ ಆದರೆ ನೋಡಿ, ಬೆಕ್ಕು ಹೊಡೆದ್ರೆ ಅಡ್ಡ ಹೋದರೆ ಕೆಟ್ಟದಾಗುತ್ತೆ, ಬೆಕ್ಕು ಒಳ್ಳೆಯದಲ್ಲ, ಬೆಕ್ಕು ದರಿದ್ರ, ಆ ಥರ ಏನೂ ಇಲ್ಲ. ಪಾಪ ಬೆಕ್ಕು, ಸೀರಿಯಸ್ಲಿ ಹೇಳ್ತೀನಿ, ಪಾಪ ಅದಕ್ಕೆ ಸೆನ್ಸ್ ಆಗೋದು ಲೈಕ್ ಲಿಟ್ರಲಿ ಯಾರಿಗೂ ಸೆನ್ಸ್ ಆಗೋಲ್ಲ. ಸ್ಪಿರಿಚುಲಿ ತುಂಬ ಎವಾಲ್ವ್ಡ್ ಆಯಿತಾ ಅದು ಬೆಕ್ಕಂದರೆ. ಅದಕ್ಕೆ ಹೋಗಿ ಅದು ಎದುರುಗಡೆ ಹೋದರೆ ಕೆಟ್ಟದಾಗುತ್ತೆ ಅಂತ ಹೇಳ್ತಾರಲ್ಲ, ಅದೆಲ್ಲ ಫೇಕ್, ಅದು ಥಾಟ್ಸ್ ಅಷ್ಟೆ. ನೋಡಿ, ನೀವು ಯಾರು ಏನಾದರೂ ಅಂದ್ಕೊಳ್ಳಿ, ನಿಮಗೆ ಸೀರಿಯಸ್ಲಿ ನಾನು ಹೇಳ್ತಿರೋ ಯಾವ ಫ್ಯಾಕ್ಟ್ಸು ನಾನು ಹೇಳ್ತಾ ಇರೋದು ನಿಮ್ಗೆ ಇಷ್ಟ ಆಗ್ತಿಲ್ಲ ಅಂದರೆ, ನಾನು ಹೇಳಿದ್ದಲ್ಲ, ಸ್ಕಿಪ್ ಆಪ್ಷನ್ ಇದೆ, ಬ್ಯಾಕ್ ಹೋಗ್ಬೋದು, ಬೇರೆ ವಿಡಿಯೋಸ್ ನೋಡ್ಬೋದು. ನೀವು ಹೋಗಿ ಬ್ಯಾಕ್ ಹೋಗಿ ಬೇರೆ ವಿಡಿಯೋಸ್ ನೋಡ್ಕೊಳ್ಳಿ. ಬಟ್ ಬೆಕ್ಕು ಅಡ್ಡ ಹೋಗೋದ್ರಿಂದ ಯಾವುದೇ ಥರ ಕೆಟ್ಟ ಘಟನೆಯೂ ನಿಮ್ಮ ಲೈಫಲ್ಲಿ ನಡೆಯಲ್ಲ. ಅದು ನಿಮ್ಮ ಅಸಂಪ್ಷನ್, ನಿಮ್ಮ ಥಾಟ್ಸ್. ಓಕೆ, ಇದು ಅಡ್ಡ ಹೋದರೆ ನನಗೆ ಕೆಟ್ಟದಾಗುತ್ತೆ ಅನ್ನೋದು ಕೂಡ ನಿಮ್ಮ ಅಸಂಪ್ಷನ್ ಮಾತ್ರ ಅಲ್ಲಿ ಪ್ಲೇ ಆಗ್ತಿದೆ. ಯಾಕೆಂದರೆ ಪ್ರತಿ ಸತಿ ನೀವು ಬೆಕ್ಕು ಹೋದಾಗ, ಈ ಬೆಕ್ಕು ಹೋಯಿತು, ನನಗೇನೋ ಕೆಟ್ಟದಾಗುತ್ತೆ ಇವತ್ತು ಅಂದ್ಕೊಂಡು ಹೋಗ್ತೀರಾ, ಅವತ್ತು ಕೆಟ್ಟದಾಗುತ್ತೆ. ಬಿಕಾಸ್ ಯಾಕೆ ಅಂತಂದರೆ ಆ ಬೆಕ್ಕು ಹೋಗಿದ್ದಕ್ಕಲ್ಲ, ಬಟ್ ನೀವು ಅಂದ್ಕೊಂಡಿದ್ದಕ್ಕೆ ನಿಮ್ಮ ಅಸಂಪ್ಷನ್ಸ್ ಟ್ರೂ ಆಗುತ್ತೆ. ಹಾಗೆ ಇನ್ನೊಂದು ಕೂಡ ನೆನಪಾಗ್ತದೆ ನನಗೆ, ಏನಂತಂದರೆ ಕೆಲವೊಬ್ಬರಿಗೆ ಅಭ್ಯಾಸ ಇರುತ್ತೆ, ಬೆಳಿಗ್ಗೆ ಒಂದು ಸ್ವಲ್ಪ ಏನಾದರೂ ಗಡಿಬಿಡಿ ಅಂದರೆ, ಇವತ್ತು ಡೇ ಸರಿ ಇಲ್ಲ ನಂದು, ಇವತ್ತು ಮೂಡ್ ಆಫ್ ನಂದು, ಇವತ್ತು ಡೇ ಸರಿ ಇಲ್ಲ ಅಂತ ಹೇಳ್ತಿರ್ತೀರ. ಅದೇನಾಗುತ್ತೆ ಅಂದರೆ, ಲೈಕ್ ಏನೋ ಒಂದು ನೋಡ್ತೀರಾ, ಏನೋ ಒಂದು ಮಾಡ್ತೀರಾ, ಲೈಕ್ ಡೇ ಸರಿ ಇಲ್ಲ ಅಂತ ಇರ್ತೀರ. ಹಾಗೆ ಆಗುತ್ತೆ, ನಿಮ್ಮ ಅಸಂಪ್ಷನ್ಸ್ ಪ್ಲೇ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ನೀವು ಪ್ರತಿ ಸತಿನೂ ಏನು ಮಾತಾಡ್ತೀರಾ ಅದು ಲೈಕ್ ಪದೇ ಏನು ಮಾತಾಡ್ತಿರ್ತೀರ, ಅದು ನೆಕ್ಸ್ಟ್ ಮೂಮೆಂಟಲ್ಲಿ ಆಗಲೇಬೇಕು, ಅದಾಗುತ್ತೆ, ಅದಕ್ಕೆ ಆಪ್ಷನ್ ಇಲ್ಲ. ಸೊ ಅದೋ ಒಂದು ಬೆಕ್ಕು ಅಡ್ಡ ಬಂದಾಗ, ಈ ಬೆಕ್ಕು ನನಗೆ ಲೈಕ್ ಅಡ್ಡ ಬಂತು, ನನ್ನ ಲೈಫ್ ಸರಿ ಇಲ್ಲ, ನನ್ನ ಅದೃಷ್ಟ ಸರಿ ಇಲ್ಲ, ಅದು ಏನಾದ್ರು ಕೆಟ್ಟದಾಗುತ್ತೆ ಅಂತ ನೀವು ಮನಸ್ಸಲ್ಲಿ ಆ ಒಂದು ಥಾಟ್ನ ಕಂಟಿನ್ಯೂಸ್ ಆಗಿ ಕೊಟ್ಕೊಂಡು ಹೋದರೆ, ಖಂಡಿತ ಅಲ್ಲಿ ಸೀರಿಯಸ್ಲಿ ಆ ಥರ ಏನೂ ಆಗೋದಿರಲ್ಲ. ಬಟ್ ಆದರೂ ಕೂಡ ಆಗುತ್ತೆ, ಯಾಕಂದರೆ ನಿಮ್ಮ ಅಸಂಪ್ಷನಿಂದ. ಓಕೆ, ಟ್ರೂ ಲವ್ ಇಲ್ಲ ಅನ್ಸುತ್ತಾ? ನಿಜವಾದ ಪ್ರೀತಿ ಇಲ್ಲ ಅಂತೆ. ಈಗೇನಿದ್ರು ಬರೀ ಫೇಕ್ ಲವ್ ಅಂತೆ, ಬರೀ ಚೀಟಿಂಗ್ ಅಂತೆ, ಹಂಗಂತೆ ಹಿಂಗಂತೆ ಹೇಳ್ತಿರ್ತಾರೆ. ನನಗಂತೂ ಇದನ್ನು ನೋಡಿ ಸಾಕಾಗ್ಬಿಡುತ್ತೆ. ಟ್ರೂ ಲವ್ ಎಕ್ಸಿಸ್ಟ್ ಇಲ್ಲ, ಯಾರೂ ನಿಯತ್ತಾಗಿಲ್ಲ, ಎಲ್ಲ ಟೈಮ್ ಪಾಸ್ ಲವ್ ಮಾಡ್ತಾರೆ. ಲೈಕ್ ಒಬ್ರಿಗೆ ನಿಯತ್ತಾಗಿ ಲವ್ ಮಾಡೋರು ಯಾರೂ ಇಲ್ಲ. ಅದೆಲ್ಲ ನಿಮ್ಮ ಅಸಂಪ್ಷನ್ಸ್, ನಾನೇನೂ ಮಾಡೋಕ್ಕಾಗಲ್ಲ. ನೀವು ಆ ಥರ ಥಾಟ್ ನೋಡಿ. ನನಗೆ ಸೀರಿಯಸ್ಲಿ ನಾನು ಹೇಳ್ತೀನಲ್ಲ, ನಾನು ಸೀರಿಯಸ್ಲಿ ನಂಬ್ತೀನಿ ಟ್ರೂ ಲವ್ ಎಕ್ಸಿಸ್ಟ್ ಇದೆ ಅಂತ. ಬಿಕಾಸ್ ನಾನು ಸೀರಿಯಸ್ಲಿ ನಂಬ್ತೀನಿ, ಬಿಕಾಸ್ ಆಫ್ ನನ್ನ ಎಕ್ಸ್ಪೀರಿಯನ್ಸಿಂದ ನಾನು ನಂಬ್ತೀನಿ ಟ್ರೂ ಲವ್ ಎಕ್ಸಿಸ್ಟ್ ಅಂತ. ಬಟ್ ಐ ಡೋಂಟ್ ನೋ ಅಬೌಟ್ ನನಗೆ ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ನನಗೆ ಅನಿಸ್ದಂಗೆ ಇದೆ ಅಂತಲೇ ನಾನು ನಂಬೋದು. ಬಿಕಾಸ್ ಆ ಥರ ನೆಗೆಟಿವ್ ಆಗಿ ಹೋಗೋಕ್ಕೆ ನನಗೆ ಇಷ್ಟ ಇಲ್ಲ. ಓಕೆ, ಯಾರ್ದು ಏನಾದರೂ ಆಗಲಿ, ಯಾರು ಬ್ರೇಕಪ್ ಆಗಲಿ, ಯಾರು ಪ್ಯಾಚಪ್ ಆಗಲಿ, ಐ ಡೋಂಟ್ ಕೇರ್. ಬಟ್ ಟ್ರೂ ಲವ್ ಇದೆ, ಅದೊಂದು ಬಿಲೀಫ್, ನನಗೆ ಬಿಲೀಫ್. ಓಕೆ, ಐ ಡೋಂಟ್ ನೋ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ಹೇಳ್ತಿದ್ದೀನಲ್ಲ, ಇದೊಂದು ಫ್ಯಾಕ್ಟ್. ನೀವು ಹೆಂಗೆ ತೊಗೊತೀರಾ, ನೀವು ಅಂದ್ಕೊತೀರಾ ಟ್ರೂ ಲವ್ ಇದೆ ಅಂತ, ನಿಜವಾದ ಪ್ರೀತಿ ಇದೆ ಭೂಮಿ ಮೇಲೆ ಅಂತ, ಖಂಡಿತ ಇರುತ್ತೆ. ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಾನೆ ಇರ್ತೀರ ಯಾವಾಗಲೂ ಕೂಡ. ಮೇ ಬಿ ಅದು ನಾಟ್ ಲವರ್ ಫಾರ್ಮಲ್ಲೇ ಇರಬೇಕು. ನೋಡಿ, ನಿಜವಾದ ಪ್ರೀತಿ ಬಗ್ಗೆ ಅಷ್ಟೇ ಇಲ್ಲಿ ಮಾತಾಡ್ತಿರೋದು. ಅದು ಯಾವಾಗಲೂ ಕೂಡ ರಿಲೇಷನ್ಶಿಪ್ಸ್, ಲವ್ ರಿಲೇಷನ್ಶಿಪ್ ಮಧ್ಯೆ ಇರಬೇಕಂತ ಅಲ್ಲ. ಓಕೆ, ಲವ್ ಅಷ್ಟೇ, ಟ್ರೂ ಲವ್ ಎಕ್ಸಿಸ್ಟ್ ಇನ್ನೂ ಇದೆ, ಪ್ಯೂರ್ ಲವ್ ಇದೆ, ಅನ್ಕಂಡೀಷನಲ್ ಲವ್ ಇದೆ. ಎಸ್, ಟ್ರೂ ರಿಲೇಷನ್ಶಿಪ್ಸ್ ಕೂಡ ಇದೆ. ಇದೆ. ಓಕೆ, ಆದರೆ ನೀವು ಯಾಕೆ ಅದನ್ನು ನೋಡ್ತಿಲ್ಲ ಅಂತ ಅಂದರೆ, ಬಿಕಾಸ್ ನೀವು ಅದನ್ನು ನಂಬ್ತಿಲ್ಲ. ನಿಮ್ಗೆ ಅನಿಸುತ್ತೆ ಟ್ರೂ ಲವ್ ಇಲ್ಲ, ಯಾರು ನಿಜ ಲವ್ ಮಾಡ್ತಾರೆ, ಎಲ್ಲ ಕೈ ಕೊಡೋರೆ, ಎಲ್ಲ ಟೈಮ್ ಪಾಸೇ, ಹಾಗೆ ಹಿಂಗೆ ಅಂತ ನೀವೇ ಥಾಟ್ಸ್ ಕೊಟ್ಕೊತಿರ್ತೀರ. ನೋಡಿ, ವಾಟ್ ಎವರ್ ಯು ಸ್ಪೀಕ್ ಅಗೇನ್ ಆ್ಯಂಡ್ ಅಗೇನ್, ಅದಾಗಲೇಬೇಕು, ಅದಾಗುತ್ತೆ, ಅದಕ್ಕೆ ಬೇರೆ ಆಪ್ಷನ್ಸ್ ಇಲ್ಲ. ಸೊ ನೀವು ಅಂತಿದ್ರೆ ನಿಜವಾದ ಪ್ರೀತಿ ಇಲ್ಲ, ಚೀಟ್ ಮಾಡ್ತಾರೆ, ಒಳ್ಳೆ ಹುಡುಗ ಇಲ್ಲ ಈಗಿನ ಕಾಲದಲ್ಲಿ, ಒಳ್ಳೆ ಹುಡುಗಿರಿಲ್ಲ ಈಗಿನ ಕಾಲದಲ್ಲಿ ಅಂದ್ಕೊಂಡ್ರೆ, ಅದೇ ರಿಯಾಲಿಟೀಸ್. ಆ ಥರ ರಿಯಾಲಿಟಿ ಇಲ್ಲ ಅಂತಂದರೂ, ಆ ಥರ ನಿಮ್ಮ ಎದುರುಗಡೆ ಏನೂ ನಡೆಯಲ್ಲ ಅಂತಂದರೂ, ನೀವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗ್ತೀರಾ. ನೋಡಿ, ಸೀರಿಯಸ್ಲಿ ಹೇಳ್ತೀನಿ, ಯಾರ್ದೋ ಒಬ್ರು ಬ್ರೇಕಪ್ ಆಯಿತು, ಯಾರೋ ಒಂದು ಲೈಫಲ್ಲಿ ಮೋಸ ಆಯ್ತು ಅಂದರೆ ಆಗಿರುತ್ತೆ. ಬಿಕಾಸ್ ಅವ್ರ ಎಕ್ಸ್ಪೀರಿಯನ್ಸ್ ಅದು, ಲೈಕ್ ಅವರ ಥಾಟ್ಸ್ ಅದು. ಅವರು ಏನೋ ಒಂದು ಭಯದಿಂದ, ಫಿಯರಿಂದ, ಇನ್ಯಾವುದರ ಡೈರೆಕ್ಟಾಗೋ ಇಂಡೈರೆಕ್ಟಾಗೋ ಆ ಒಂದು ಸಿಚುವೇಶನ್ನ ಅವರು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ.
ಬಟ್ ನೀವು ಯಾಕೆ ಅವರ ಸಿಚುವೇಶನ್ ನೋಡಿ ನಿಮ್ಮ ಲೈಫಲ್ಲೂ ಹಾಗೆ ಆಗುತ್ತೆ, ನಿಮ್ಮ ಲೈಫು ಅದೇ ರೀತಿ ಆಗುತ್ತೆ ಅಂತ ನೀವು ಯಾಕೆ ಅನ್ಕೊತೀರಾ? ಇಟ್ಸ್ ಮೈ ಕ್ವಶನ್. ಬೇರೆಯವ್ರ ಎಕ್ಸ್ಪೀರಿಯನ್ಸ್ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲ, ಅವ್ರು ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು ಅವ್ರ ಥಾಟ್ಸ್ನ, ನೀವು ಎಕ್ಸ್ಪೀರಿಯನ್ಸ್ ಮಾಡೋದು ನಿಮ್ಮ ಥಾಟ್ಸ್ನ. ಸೊ ಹೇಳ್ತಿದ್ದೀನಲ್ಲ, ಟ್ರೂ ಲವ್ ಎಕ್ಸಿಸ್ಟ್ ಇದೆ ಟ್ರೂ ಲವ್. ಇಲ್ಲ ಅಂತ ಅನ್ನೋರಿಗೆ ಅದು ಅವ್ರ ಎಕ್ಸ್ಪೀರಿಯನ್ಸ್, ನಾನೇನು ಹೇಳೋಕ್ಕಾಗಲ್ಲ, ಅದು ಅವ್ರ ಅಸಂಪ್ಷನ್, ನಾನೇನು ಮಾಡೋಕ್ಕಾಗಲ್ಲ. ಅದನ್ನೇ ಅವ್ರು ಪದೇ ಪದೇ ಅನ್ಕೊತಿದ್ರೆ ಅವ್ರ ಲೈಫಲ್ಲಿ ಟ್ರೂ ಲವ್ನ ನೋಡೋಲ್ಲ. ಬಟ್ ಒನ್ಸ್ ನೀವು ಅದನ್ನು ಚೇಂಜ್ ಮಾಡಿಕೊಂಡು ಲೈಕ್ ಆ ಮೈಂಡ್ಸೆಟ್ನ ಶಿಫ್ಟ್ ಮಾಡಿ, ಪ್ರತಿ ಸತ ನಮ್ಗೆ ಅನಿಸಿದ್ರೆ ನಿಜವಾದ ಪ್ರೀತಿ ಜಗತ್ತಲ್ಲಿಲ್ಲ, ನಿಜವಾದ ಪ್ರೀತಿ ಜಗತ್ತಲ್ಲಿಲ್ಲ ಅನಿಸ್ದಾಗಿಲ್ಲ, ಅಥವಾ ಈ ಕಲಿಯುಗ ಇಲ್ಲಿ ಯಾರು ನಿಜವಾಗ್ಲೂ ಪ್ರೀತಿಸ್ತಾರೆ, ಇಲ್ಲ ಟೈಮ್ ಪಾಸ್ ಹಾಗೆ ಹಿಂಗೆ ಅಂತ ಅನಿಸ್ದಾಗ ಕೂಡ ಜಸ್ಟ್ ಅಂದ್ಕೊಳ್ಳಿ, ಎಲ್ಲ ಟ್ರೂ ಲವ್ ಎಕ್ಸಿಸ್ಟ್ ಇದೆ, ನಿಜವಾದ ಪ್ರೀತಿ ಇದೆ, ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ. ಆ ಥರ ನೀವು ಥಿಂಕ್ ಮಾಡ್ತಾ ಹೋದಾಗ ನೀವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ಅಷ್ಟೇ ನಾನು ಹೇಳೋದು. ಓಕೆ. ಆ್ಯಂಡ್ ಒಳ್ಳೆಯವರಿಗೆ ಯಾವಾಗಲೂ ಕೆಟ್ಟದಾಗುತ್ತೆ, ಇದೊಂದು. ಓಕೆ, ಯಾವಾಗಲೂ ಒಳ್ಳೆಯವರಿಗೆ ಕೆಟ್ಟದಾಗುತ್ತೆ. ಯಾಕೆ ಸೀರಿಯಸ್ಲಿ ಇಲ್ಲ, ಒಳ್ಳೆಯವರಿಗೆ ಇವತ್ತು ಕೆಟ್ಟದಾಗಲ್ಲ. ನೀವು ಒಳ್ಳೆಯವರೇ ಆಗಿರಿ, ಕೆಟ್ಟವರೇ ಆಗಿರಿ, ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ನನಗೆ ಸೀರಿಯಸ್ಲಿ ಹೇಳ್ತೀನಿ, ಕೆಟ್ಟವರು ಒಳ್ಳೆಯವರು ಅಂತ ಯಾರೂ ಇಲ್ಲ. ಓಕೆ, ಅದು ಒಂದೇ ಇರೋದು, ಥಾಟ್ಸ್. ಒಳ್ಳೆ ಥರ ಥಿಂಕ್ ಮಾಡ್ತಾರೆ, ಕೆಟ್ಟ ಥರ ಥಿಂಕ್ ಮಾಡ್ತಾರೆ, ಕೆಟ್ಟದಾಗ ಥಿಂಕ್ ಮಾಡ್ತಾರೆ, ಅಷ್ಟೇ. ಕೆಟ್ಟವರು ಒಳ್ಳೆಯವರು ಯಾರೂ ಇಲ್ಲ. ಅವ್ರ ಥಾಟ್ಸಿಂದ ಅವ್ರು ಕೆಟ್ಟವರಾಗ್ತಾರೆ, ಒಳ್ಳೆಯವರಾಗ್ತಾರೆ, ಅಷ್ಟೇ. ಸೊ ನಾನು ಹೇಳೋದೇನಂತ ಅಂದರೆ, ಒಳ್ಳೆಯವರಿಗೆ ಇವತ್ತು ಕೆಟ್ಟದಾಗಲ್ಲ. ಯಾಕೆ ಆಗ್ತದೆ? ಸಪೋಸ್ ಯಾರಾದರೂ ಒಳ್ಳೆಯವರಿದ್ದಾರೆ, ನೀವು ನೋಡ್ದಂಗೆ ಲೈಕ್ ತುಂಬ ಪ್ಯೂರ್, ತುಂಬ ಒಳ್ಳೆಯವರು ಅಂತ ನಿಮ್ಗೆ ಅನಿಸಿದವರು ಏನಾದರೂ ಕಷ್ಟ ಅನುಭವಿಸ್ತಿದ್ದಾರೆ ಅಂತ ಅಂದರೆ, ಅವರ ಕಷ್ಟನ ಅವರ ಒಂದು ಯೋಚನೆಯಿಂದಾನೇ ಅನುಭವಿಸ್ತಿರ್ತಾರೆ, ಬೇರೆ ಏನೂ ರೀಸನ್ ಇರೋಲ್ಲ. ಅವ್ರು ತುಂಬ ಒಳ್ಳೆಯವರು, ಅದಕ್ಕೆ ದೇವರು ಅವ್ರನ್ನ ಟೆಸ್ಟ್ ಮಾಡ್ತಿದ್ದಾನೆ, ಆ ಥರ ಏನೂ ಇಲ್ಲ. ದೇವರು ಯಾರನ್ನೂ ಟೆಸ್ಟ್ ಮಾಡಲ್ಲ. ಓಕೆ, ದೇವ್ರು ಯಾರನ್ನೂ ಟೆಸ್ಟ್ ಮಾಡಲ್ಲ, ಅವ್ನು ಯಾರಿಗೂ ಹರ್ಟ್ ಮಾಡಲ್ಲ. ಒಳ್ಳೆಯವರಿಗಂತೂ ನಿನ್ನ ಹರ್ಟ್ ಮಾಡಲ್ಲ. ಓಕೆ, ಕೆಟ್ಟವರಿಗೂ ಅವ್ನು ಹರ್ಟ್ ಮಾಡಲ್ಲ, ಯಾರಿಗೂ ಹರ್ಟ್ ಮಾಡಲ್ಲ ಅವನು. ಅದಕ್ಕೆ ಹೇಳ್ತಾ ಇದ್ದೀನಿ, ಒಳ್ಳೆಯವ್ರಿಗಂತೂ ಇನ್ನೂ ಹರ್ಟ್ ಮಾಡಲ್ಲ. ಒಳ್ಳೆಯವ್ರಂದ್ರೆ ದೇವರಿಗೆ ತುಂಬ ಇಷ್ಟ. ಆ್ಯಂಡ್ ಸೀರಿಯಸ್ಲಿ ಹೇಳ್ತೀನಲ್ಲ, ಅವ್ರಿಗೆ ಅವ್ನು ಏನೂ ಮಾಡಲ್ಲ. ಅವರ ಲೈಫಲ್ಲಿ ಅವ್ರೇನೋ ಅನುಭವಿಸ್ತಿದ್ದಾರೆ ಅಂತಂದರೆ ಅದು ಬಿಕಾಸ್ ಅವರ ಒಂದು ಥಾಟ್ಸಿಂದ ಮಾತ್ರ. ಅವರು ಥಿಂಕ್ ಮಾಡ್ತಿರ್ತಾರೆ, ನನ್ನ ಲೈಫಲ್ಲಿ ಈ ಥರ ಕಷ್ಟ ಇದೆ, ಹಂಗೆ ಕಷ್ಟ ಇದೆ, ಹಿಂಗೆ ಕಷ್ಟ ಇದೆ. ಅವ್ರು ನೋಡಿ, ಈಗ ಅವ್ರು ಥಿಂಕ್ ಮಾಡೋದನ್ನ ನಾವು ಸ್ಟಾಪ್ ಮಾಡೋಕ್ಕಾಗಲ್ಲ. ಬಿಕಾಸ್ ಅವರ ಒಂದು ಸುತ್ತಮುತ್ತ ಪರಿಸರ ಹೇಗಿರುತ್ತೆ, ಅವರು ಯಾವ ಥರ ಎನ್ವೈರ್ನಮೆಂಟಲ್ಲಿ ಗ್ರೋ ಅಪ್ ಆಗಿರ್ತಾರೆ, ಯಾವ ಥರ ಅವರು ಲೈಫ್ನ ಲೀಡ್ ಮಾಡ್ಕೊಂಡು ಬಂದಿರ್ತಾರೆ. ಸೊ ಅವರ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಅವರು ಒಂದು ಥಾಟ್ ಪ್ಯಾಟ್ರನ್ ಕ್ರಿಯೇಟ್ ಆಗಿರುತ್ತೆ ಅವ್ರ ಮೈಂಡಲ್ಲಿ. ಅದನ್ನು ಅವ್ರು ಮಾತ್ರ ಚೇಂಜ್ ಮಾಡ್ಕೊಬೇಕು, ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಹೋಗಿ ನಾವು ಜಸ್ಟ್ ಹೇಳ್ಬೋದು ಅಷ್ಟೇ, ನಿಮ್ಮ ಥಾಟ್ಸ್ ಪ್ಯಾಟ್ರನ್ ಹಿಂಗಿದೆ, ಕರೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಲೈಫ್ ಚೆನ್ನಾಗಾಗುತ್ತೆ ಅಂತ. ಬಟ್ ಒನ್ಸ್ ಅಗೇನ್ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಸರಿ ಮಾಡ್ಕೊಂಡವರಾದರೆ ನಿಮ್ಮ ಲೈಫ್ ತುಂಬ ಬ್ಯೂಟಿಫುಲ್ ಆಗುತ್ತೆ, ಅದನ್ನು ನಾನು ಹೇಳ್ತಿದ್ದೀನಿ. ಬಟ್ ಅದನ್ನು ನೀವು ತೊಗೊಳೋದೇ ಇಲ್ಲ, ಇದನ್ನು ಏನೋ ಹೇಳ್ತಿದ್ದಾರೆ, ಕತೆ ಹೇಳ್ತಿದ್ದಾರೆ ಅಂತ ಒಂದು ಜೋಕ್ ಥರ, ಒಂದು ಮ್ಯಾನಿಫೆಸ್ಟೇಷನ್. ನೋಡಿ, ಮ್ಯಾನಿಫೆಸ್ಟೇಷನ್ ಇಸ್ ಅದಕ್ಕೆ ಒಂದು ಟರ್ಮ್ ಅಷ್ಟೇ. ಆ ಒಂದು ಲೈಕ್ ಹಿಂಗಾಗುತ್ತೆ, ನಮ್ಮ ಥಾಟ್ಸ್ ರಿಯಾಲಿಟಿ ಆಗುತ್ತೆ. ನಾವು ಈ ಥರ ಒಂದು ಇದಿದೆ ಅಂತ ಹೇಳೋಕ್ಕೆ ಒಂದು ನೇಮ್ ಕೊಟ್ಟಿದ್ದಾರೆ, ಬಿಟ್ಟರೆ ಈ ಪವರ್ ನ್ಯಾಚುರಲ್ ಆಗಿ ಎಲ್ಲರಲ್ಲೂ ಇದೆ. ನೀವು ಏನು ಯೋಚನೆ ಮಾಡ್ತೀರ ನ್ಯಾಚುರಲ್ ಆಗೇ ಆಗುತ್ತೆ. ಓಕೆ, ಅದನ್ನು ನಾನು ಲೈಕ್ ಈ ಥರ ಒಂದು ಕಾನ್ಸೆಪ್ಟ್ ಅಂತ ಇಂಟ್ರೊಡ್ಯೂಸ್ ಮಾಡಿ ಹೇಳ್ಬೋದು. ಬಟ್ ಅದನ್ನು ತೊಗೊಂಡು ಅಪ್ಲೈ ಮಾಡ್ತೀರಾ ಅಂದರೆ ಲೈಫ್ ಬ್ಯೂಟಿಫುಲ್ ಆಗುತ್ತೆ. ಇಲ್ಲ ಅದು ಸುಳ್ಳು ಅಂದ್ಕೊಂಡು ಇಗ್ನೋರ್ ಮಾಡ್ತೀರಾ ಅಂದರೆ ಆ್ಯಸ್ ಯೂಶ್ವಲ್ ನೀವು ಅದನ್ನು ತೊಗೊಳ್ಳಿ ಬಿಡಿ. ಬಟ್ ನಿಮ್ಮ ಲೈಫ್ ಯಾವಾಗಲೂ ಕೂಡ ನಿಮ್ಮ ಥಾಟ್ಸ್ ಮೇಲೆ ರನ್ ಆಗ್ತಿರುತ್ತೆ. ಆ್ಯಂಡ್ ನೀವು ಅದನ್ನು ಅಕ್ಸೆಪ್ಟ್ ಮಾಡಿಲ್ಲ ಅಂದರೂ ಕೂಡ ನೋಡಿ, ಗೊತ್ತಾದರೆ ಓಕೆ ಈ ಥರ ಒಂದು ಕಾನ್ಸೆಪ್ಟ್ ಇದೆ ಅಂತ ಗೊತ್ತಾದರೆ ನೀವೇನು ಮಾಡ್ತೀರಾ, ಅಟ್ಲೀಸ್ಟ್ ಆ ಥಾಟ್ಸ್ನ ಚೇಂಜ್ ಮಾಡೋಕ್ಕಾದರೂ ಹೋಗ್ತೀರಾ. ಚೇಂಜ್ ಮಾಡಿಕೊಂಡು ಒಂದು ಸ್ವಲ್ಪನಾದರೂ ಬೆಟರ್ ಮಾಡ್ಕೊತೀರಾ ಲೈಫ್ನ. ಬಟ್ ಯಾವಾಗ ಗೊತ್ತಿರಲ್ಲ, ಅಥವಾ ಯಾವಾಗಲ ಹೇಳಿದ್ರು ಕೂಡ ತೊಗೊಳಕ್ಕೆ ರೆಡಿ ಇರಲ್ಲ, ಅಕ್ಸೆಪ್ಟ್ ಮಾಡ್ಕೊಳಲ್ಲ, ಅಪ್ಲೈ ಮಾಡೋಕ್ಕೆ ರೆಡಿ ಇರಲ್ಲ, ಆಗೇನಾಗುತ್ತೆ, ಅದೇ ಥರ ಥಾಟ್ಸ್ನ ಥಿಂಕ್ ಮಾಡ್ಕೊಂಡು ಹೋಗಿ ನಿನ್ನ ಲೈಫ್ನ ವರ್ಸ್ಟ್ ಮಾಡ್ಕೊತೀರ, ಅಷ್ಟೇ, ಬೇರೆ ಏನೂ ಇಲ್ಲ. ಆ್ಯಂಡ್ ಕರ್ಮ ಬ್ಯಾಕ್ ಫೈರ್ಸ್. ಸೀರಿಯಸ್ಲಿ ನನಗೆ ಗೊತ್ತಿಲ್ಲ, ಇವ್ರು ಹೇಳೋರಿಗೆ ಕರ್ಮದ ಡೆಫಿನೇಷನ್ ಗೊತ್ತಿಲ್ಲ ಅಂತ. ಕರ್ಮದ ಬಗ್ಗೆ ಅರ್ಥ ಮಾಡಿಕೊಂಡು ನೋಡಿ, ನೀವೇನು ಕರ್ಮ ಅಂದರೆ ನನ್ನ ಪ್ರಕಾರ ಅಷ್ಟೇ, ನೀವೇನು ಯೋಚನೆ ಮಾಡ್ತೀರಾ ಅದನ್ನು ನೀವು ರೀಪ್ ಮಾಡ್ತೀರಾ, ಅದೇ ಕರ್ಮ, ಅದೇ ಟ್ರೂ ಕರ್ಮ. ಕರ್ಮ ಅಂದರೆ ಬೇರೆ ಏನೂ ಇಲ್ಲ. ನಾನೇನೋ ಕೆಟ್ಟದ್ದು ಮಾಡಿದೆ, ನನಗೇನೋ ರಿಟರ್ನ್ ಯಾರೋ ಕೆಟ್ಟದ್ದು ಮಾಡ್ತಾರೆ, ಅಥವಾ ನಾನು ಯಾರಿಗೋ ಏನೋ ಮಾಡಿದೆ, ಅದು ನನಗೆ ಬ್ಯಾಕ್ ಫೈರ್ ಆಗುತ್ತೆ. ಅದು ನಾನು ಹೇಳ್ತೀನಿ ಸೀರಿಯಸ್ಲಿ. ಬಟ್ ಆದರೂ ಕೂಡ ಯಾಕಿದು ವರ್ಕ್ ಆಗ್ತಿದೆ, ಕೆಲವೊಬ್ಬರು ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದಾರೆ ಲೈಕ್ ಅಂತ ಅಂದರೆ ಇಟ್ಸ್ ಜಸ್ಟ್ ಥಾಟ್ಸ್ ಅಷ್ಟೇ. ಅವ್ರಿಗೆ ಗಿಲ್ಟ್ ಫೀಲ್ ಇರುತ್ತೆ, ನಾನು ಯಾರಿಗೋ ಕೆಟ್ಟದ್ದು ಮಾಡಿದ್ದೀನಿ, ನನಗೆ ಯಾರೋ ಏನಾದ್ರು ಮಾಡ್ತಾರೆ ಅಂತ ಗಿಲ್ಟ್ ಫೀಲ್ ಇರುತ್ತೆ. ಆ ಗಿಲ್ಟ್ ಫೀಲಿಂದ ಮತ್ತೆ 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 ಅದೇ ಥಾಟ್ಸ್ನ ಕೊಟ್ಕೊತಿರ್ತಾರೆ, ಅದರಿಂದ ಅವ್ರು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ. ಆ್ಯಂಡ್ ಇವ್ರು ಈ ಕಡೆ ಲೈಕ್
ಓಕೆ ನನಗೆ ಇವ್ರು ಮೋಸ ಮಾಡಿದರೆ ಇವರಿಗೆ ಇನ್ನೊಂದು ಆಗುತ್ತೆ, ಇವ್ರಿಗೆ ಇನ್ನೊಂದು ಆಗುತ್ತೆ ಅಂತ ಇವ್ರು ಥಿಂಕ್ ಮಾಡ್ತಿರ್ತಾರೆ. ಆ್ಯಂಡ್ ಇವ್ರು ಏನು ಥಿಂಕ್ ಮಾಡ್ತಾರೆ ಅದನ್ನು ಅವರು ರಿಯಾಲಿಟಿಯಲ್ಲಿ ಅವ್ರು ನೋಡ್ತಾರೆ. ಆ್ಯಂಡ್ ಇವ್ರು ಥಿಂಕ್ ಮಾಡೋದ್ರಿಂದ ಅವ್ರು ರಿಯಾಲಿಟಿಲಿ ಅವರು ಅದನ್ನು ನೋಡ್ತಾರೆ ಅಷ್ಟೇ. ಓಕೆ, ಸೊ ಇಷ್ಟೇ ಇಲ್ಲ ಆಗೋದು. ಬಟ್ ಸೀರಿಯಸ್ಲಿ ಕರ್ಮ ಅಂತಂದರೆ ನಿಮ್ಮ ಯೋಚನೆ ಲೈಕ್ ನೀವೇನೋ ಒಂದು ಕೆಲಸ ಮಾಡ್ತೀರಾ, ಕರ್ಮ ಅಂದರೆ ಕೆಲಸ ಅಲ್ವಾ. ನೀವೇನೋ ಒಂದು ಕೆಲಸ ಮಾಡ್ತೀರಾ ಅಂದರೆ ಆ ಕೆಲಸದ ಮೇಲೆ ಒಳ್ಳೆ ಥಾಟ್ ಇಟ್ಕೊಳ್ಳಿ, ಒಳ್ಳೆ ಥಾಟ್ ಇಟ್ಕೊಂಡು ಆ ಕೆಲಸನ ಸ್ಟಾರ್ಟ್ ಮಾಡಿ, ಅವಾಗ ಅದು ಫಲ ಕೊಡುತ್ತೆ. ಓಕೆ, ನೀವು ಯಾವ ಥರ ಥಾಟ್ ಇಟ್ಕೊಂಡು ಆ ಕೆಲಸನ ಸ್ಟಾರ್ಟ್ ಮಾಡ್ತೀರಾ. ಕೆಲಸ ಅಂದರೆ ಇಸ್ ನಾಟ್ ವರ್ಕ್ ಅಂತಾನೆ ಅಲ್ಲ, ಬಟ್ ಏನೇ ಒಂದು ಸ್ಟಾರ್ಟ್ ಮಾಡಿ, ನೀವು ಒಂದು ಥಾಟ್ ಇಟ್ಕೊಂಡು ಏನೇ ಒಂದು ಸ್ಟಾರ್ಟ್ ಮಾಡಿ, ಒಂದು ರಿಲೇಷನ್ಶಿಪ್, ಒಂದು ಫ್ರೆಂಡ್ಶಿಪ್, ಒಂದು ಲೈಕ್ ವಾಟ್ ಎವರ್ ನೀವೇನೇ ಸ್ಟಾರ್ಟ್ ಮಾಡಿ, ನೀವೇನು ಥಾಟ್ ಇಟ್ಕೊಂಡು ಅದನ್ನು ಸ್ಟಾರ್ಟ್ ಮಾಡ್ತೀರೋ ಅದ್ರದ್ದು ಫ್ರೂಟ್ಸ್ನ ನೀವು ರಿಸೀವ್ ಮಾಡ್ತೀರಾ. ದ್ಯಾಟ್ ಈಸ್ ವಾಟ್ ಈಸ್ ಕರ್ಮ ಅಂತಂದರೆ ನಾನು ಯಾರಿಗೂ ಏನೋ ಮಾಡ್ತೀನಿ ಅವ್ರು ನನಗೂ ರಿಟರ್ನ್ ಮಾಡ್ತಾರೆ ಅಲ್ಲ. ಇಟ್ಸ್ ಆಲ್ ಅಬೌಟ್ ಥಾಟ್ಸ್, ಪ್ಯೂರ್ಲಿ ಅಬೌಟ್ ಥಾಟ್ಸ್. ನೀವು ಹೇಗೆ ಥಾಟ್ಸ್ ಇಟ್ಕೊಂಡು ಏನು ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಆ್ಯಂಡ್ ಈ ಕಲಿಯುಗದಲ್ಲಿ ಎಲ್ಲ ಫೇಕ್ ಆ್ಯಂಡ್ ಇಲ್ಲೆಲ್ಲೂ ಒಳ್ಳೆಯದಾಗಲ್ಲ, ಕಲಿಯುಗ ಸರಿಗಿಲ್ಲ. ಎಷ್ಟು ಜನ ಹೇಳ್ತಾರೆ ಇದನ್ನು, ಹೇಳಿ ಲೈಕ್ ಆಲ್ಮೋಸ್ಟ್ ಅದೇ ಥರ ಮ್ಯಾನಿಫೆಸ್ಟ್ ಆಗ್ತಾ ಇದೆ ಬಿಡಿ. ಬಟ್ ಸೀರಿಯಸ್ಲಿ ಹೇಳ್ತಿದ್ದೀನಲ್ಲ, ಐ ಡೋಂಟ್ ನೋ, ನಾನು ಎಲ್ರಿಗೂ ಹೋಗಿ ಕೂತ್ಕೊಂಡು ಪ್ರೀಚ್ ಮಾಡೋಕ್ಕಾಗಲ್ಲ ಓಕೆ ಎಲ್ಲ ಸರಿ ಮಾಡ್ಕೊಳ್ಳಿ ಅಂತ. ಬಟ್ ನನಗೆ ಎಷ್ಟು ಜನಕ್ಕೆ ನಾನು ಕನೆಕ್ಟ್ ಆಗೋಕ್ಕಾಗತ್ತೆ ಲೈಕ್ ಅವರಿಗಷ್ಟೇ ನಾನು ರೀಚ್ ಮಾಡ್ಸೋಕ್ಕಾಗೋದು. ನೋಡಿ, ಕಲಿಯುಗ ಕೆಟ್ಟದಿಲ್ಲ ಆ ಥರ ನೀವು ಅಂದ್ಕೊಬೇಡಿ. ಓಕೆ, ಆ ಟೈಟಲ್ನ ಓಕೆ ಸ್ಕ್ರಿಪ್ಚರ್ಸಲ್ಲಿ ನಾನು ತಪ್ಪಾಕಿ ಅಂತ ಹೇಳ್ತಿಲ್ಲ. ಓಕೆ, ಸ್ಕ್ರಿಪ್ಚರ್ಸಲ್ಲಿ ಏನು ಬರೆದಿದ್ದಾರೆ, ಅದರಲ್ಲಿ ಏನು ಬರೆದಿದ್ದಾರೆ ಅದನ್ನೆಲ್ಲ ಸೈಡಿಗೆ ಹಾಕಿ ಅಂತ ನಾನು ಹೇಳ್ತಿಲ್ಲ. ಓಕೆ, ನಾನು ಹೇಳ್ತಿರೋದು ಆ ಥರ ನೀವು ಯಾಕೆ ಥಿಂಕ್ ಮಾಡ್ತೀರಾ. ಕಲಿಯುಗ ತುಂಬ ಒಳ್ಳೆಯದಿದೆ, ಚೆನ್ನಾಗಿದೆ. ಕಲಿಯುಗದಲ್ಲಿ ತುಂಬ ಒಳ್ಳೆಯದಾಗುತ್ತೆ, ತುಂಬ ಚೆನ್ನಾಗಿದೆ ಕಲಿಯುಗ. ಒಳ್ಳೆಯದನ್ನು ಮಾತ್ರ ನಾವು ಕಲಿಯುಗದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅಂತ ನೀವು ಥಿಂಕ್ ಮಾಡಿ. ಅಂದರೆ ಪ್ರತಿ ಸತಿ ನಿಮ್ಗೆ ಯಾರಾದರೂ ಹೇಳಿದಾಗ ಅಥವಾ ನಿಮಗೆ ಅನಿಸಿದಾಗ ಈ ಥರ ಥಿಂಕ್ ಮಾಡಿ. ಯಾಕೆ ಆ ಥರ ಥಿಂಕ್ ಮಾಡ್ತೀರಾ. ಕಲಿಯುಗದಲ್ಲಿ ಯಾವಾಗಲೂ ಕೆಟ್ಟದಾಗುತ್ತೆ, ಕಲಿಯುಗ ಸರಿಗಿಲ್ಲ, ಹಾಗೆ ಹಿಂಗೆ ಅಂತ ನೀವು ಯಾಕೆ ಹಂಗೆ ಥಿಂಕ್ ಮಾಡ್ತೀರಾ. ಮೂವೀಸ್ ತೋರಿಸ್ಲಿ, ಸ್ಕ್ರಿಪ್ಚರ್ಸ್ ಹೇಳಿ, ಯಾರು ಏನೇ ಹೇಳಲಿ, ಅಟ್ ದ ಎಂಡ್ ಆಫ್ ದ ಡೇ ನೀವು ಏನು ಯೋಚನೆ ಮಾಡ್ತೀರಾ ಅದಾಗಲೇಬೇಕು. ಬಿಕಾಸ್ ಇಟ್ಸ್ ಎ ಯೂನಿವರ್ಸಲ್ ಲಾ. ಆ್ಯಂಡ್ ನಮ್ಮ ದೇಹ, ನಮ್ಮ ಮನಸ್ಸು ಎಲ್ಲದೂ ಕೂಡ ಹಾಗೆ ರೆಡಿ ಆಗಿರೋದು. ನೀವೇನು ಯೋಚನೆ ಮಾಡ್ತೀರಾ ಅದು ಸತ್ಯ ಮಾಡೋ ಥರನೇ ಎಲ್ಲನೂ ಕೂಡ. ನಾಟ್ ಓನ್ಲಿ ನಿಮ್ಮ ಬಾಡಿ ಅಷ್ಟೇ ಅಲ್ಲ, ಹೊರಗಡೆ ಇರೋ ಜಗತ್ತು ಕೂಡ ಹಾಗೆ ಕ್ರಿಯೇಟ್ ಆಗಿರೋದು. ನೀವು ಹೆಂಗೆ ಥಿಂಕ್ ಮಾಡ್ತೀರಾ ಹಂಗದು ಮೋಲ್ಡ್ ಆಗಬೇಕು, ಮೆಲ್ಟ್ ಆಗಬೇಕು. ಲೈಕ್ ನೀವು ಹೆಂಗೆ ಥಿಂಕ್ ಮಾಡ್ತೀರಾ ಅದೇ ಥಿಂಕಿಂಗಿಗೆ ಅದು ಫಿಕ್ಸ್ ಆಗಬೇಕು. ಆ ಥರ ಅದು ಕ್ರಿಯೇಟ್ ಆಗಿದೆ. ದೇವ್ರು ಹಂಗೆ ಕ್ರಿಯೇಟ್ ಮಾಡಿದ್ದಾನೆ. ಆ್ಯಂಡ್ ಅವ್ನ ಕ್ರಿಯೇಷನ್ ಬಂದುಬಿಟ್ಟು ತುಂಬ ಬ್ಯೂಟಿಫುಲ್ ಇದೆ. ಓಕೆ, ಬಟ್ ಸೀರಿಯಸ್ಲಿ ಹೇಳ್ತೀನಿ, ಕಲಿಯುಗದಲ್ಲಿ ಒಳ್ಳೆಯದಾಗುತ್ತೆ, ಯಾವಾಗಲೂ ಎಲ್ಲರಿಗೂ ಒಳ್ಳೆಯದಾಗುತ್ತೆ, ಎಲ್ಲರೂ ಚೆನ್ನಾಗೇ ಇರ್ತಾರೆ. ಕಲಿಯುಗದಲ್ಲಿ ಎಲ್ಲರೂ ಒಳ್ಳೆಯವರೇ ಇದ್ದಾರೆ, ಎಲ್ಲರಿಗೂ ಒಳ್ಳೆ ಥರನೇ ಥಾಟ್ಸ್ ಥಿಂಕ್ ಮಾಡ್ತಾರೆ, ಒಳ್ಳೆ ಥರನೇ ಇರ್ತಾರೆ. ಈ ಥರ ಯೋಚನೆ ಮಾಡಿ, ನೀವು ಯಾಕೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ. ಓಕೆ, ಲೈಫ್ ಅಂದರೆ ಕಷ್ಟ ಇದ್ದೇ ಇರುತ್ತೆ, ಇದು ಕಾಮನ್ ಆಗಿಬಿಟ್ಟಿದೆ. ಓಕೆ, ಲೈಫ್ ಅಂದರೆ ಕಷ್ಟ, ಅದು ನಿಮ್ಮ ಸ್ಟೇಟ್ಮೆಂಟ್. ಓಕೆ, ಲೈಫ್ ಅಂದರೆ ಬ್ಯೂಟಿಫುಲ್ ಆಗೂ ಇರ್ಬೋದು. ನಾವು ಹೆಂಗೆ ಥಾಟ್ನ ಕೊಡ್ತೀವಿ ಹಾಗೆ ಲೈಫ್ ಇರುತ್ತೆ. ಏನು ಕಷ್ಟ ಇರುತ್ತೆ ಸೀರಿಯಸ್. ಲೈಫ್ ಕಷ್ಟ ಅಂದ್ಕೊಂಡು ಜಪ ಮಾಡಿ ಖಂಡಿತ ಅದು ಕಷ್ಟನೇ ಅನಿಸುತ್ತೆ. ಯಾಕಂದರೆ ನೀವು ಅದನ್ನೇ ಮಾಡ್ತಿರ್ತೀರ 24 ಗಂಟೆ ಜಪ ಮಾಡ್ತಿರ್ತೀರ. ಲೈಫ್ ಕಷ್ಟ. ಲೈಫ್ ಯಾವಾಗಲೂ ಈಸಿ ಇರಲ್ಲ, ಲೈಫ್ ತುಂಬ ಹಾರ್ಡ್ ಇರುತ್ತೆ. ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಅದೇನು ಮಾಡಬೇಕು, ಆ ಸರ್ಕಸ್ ಮಾಡಬೇಕು, ಈ ಸರ್ಕಸ್ ಮಾಡಬೇಕು, ಹಾಗೆ ಅಂದ್ಕೊಂಡು ಅದೇ ಥರ ಕ್ರಿಯೇಟ್ ಮಾಡ್ಕೊತಿದ್ದೀರ ಹೊತ್ತು ನಿಜವಾಗ್ಲೂ ಲೈಫ್ ಕಷ್ಟ ಇಲ್ಲ. ಇದೆಲ್ಲ ಸುಳ್ಳು. ಇದು ಜಸ್ಟ್ ನಿಮ್ಮ ಥಾಟ್ಸ್, ನಿಮ್ಮ ರಿಪೀಟೆಡ್ ಥಾಟ್ಸ್ ಈಗ ಸತ್ಯ ಆಗಿದೆ. ಸೊ ಇದನ್ನು ನೀವು ಬ್ರೇಕ್ ಮಾಡಬೇಕಂತ ಅಂದರೆ ಇದಕ್ಕೆ ಅಪೋಸಿಟ್ ಆಗಿ ಥಿಂಕ್ ಮಾಡಿ. ಲೈಫ್ ತುಂಬ ಬ್ಯೂಟಿಫುಲ್, ಲೈಫ್ ತುಂಬ ಈಸಿ, ಲೈಫಲ್ಲಿ ಇವತ್ತು ಕಷ್ಟ ಬರಲ್ಲ, ನನ್ನ ಲೈಫ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ, ನನ್ನ ಲೈಫಲ್ಲಿ ನನ್ನ ಕಷ್ಟ ಅನ್ನೋದೇ ಎಕ್ಸ್ಪೀರಿಯನ್ಸ್ ಮಾಡಲ್ಲ, ಅದು ನನ್ನ ರಿಯಾಲಿಟಿಲೇ ಎಕ್ಸಿಸ್ಟ್ ಆಗಲ್ಲ. ಈ ಥರ ಥಾಟ್ ಕೊಟ್ಕೊಂಡು ಹೋಗಿ ಮೈಂಡ್ನ ಟ್ರೈನ್ ಮಾಡಿ, ಆಗ ನಿಮಗೆ ಗೊತ್ತಾಗುತ್ತೆ ಓಕೆ ಇದೆಲ್ಲ ಸುಳ್ಳು ಅಂತ. ಅರ್ಥ ಆಯ್ತಾ. ಓಕೆ, ನನಗೆ ಯಾಕೆ ಯಾವಾಗಲೂ ಕೆಟ್ಟದಾಗುತ್ತೆ, ಸೊ ನೀವು ಯಾಕೆ ಅಂದ್ಕೊತೀರಾ ನನಗೆ ಯಾವಾಗಲೂ ಕೆಟ್ಟದಾಗುತ್ತೆ ಅಂತ ನೀವು ಯಾಕೆ ಅಂದ್ಕೊತೀರಾ. ಲೈಕ್ ಸೀರಿಯಸ್ಲಿ ತುಂಬ ಜನ ಹೇಳ್ಕೊತಿರ್ತಾರೆ ಇದನ್ನು, ನನಗೆ ಯಾವಾಗಲೂ ಹಂಗಾಗುತ್ತೆ, ನನಗೆ ಯಾವಾಗಲೂ ಕೆಟ್ಟದಾಗುತ್ತೆ, ನನಗೆ ಯಾವಾಗಲೂ ಲಕ್ ಸರಿ ಇರಲ್ಲ, ನನ್ನ ಜೊತೆನೇ ಯಾವಾಗಲೂ ಹಿಂಗಾಗುತ್ತೆ, ಹಂಗೆ ಅಂದ್ಕೊಂಡು ಹಾಗೆ ಹೇಳ್ಕೊಂಡು ಅದೇ ನಿಮ್ಮ ರಿಯಾಲಿಟಿಲಿ ಆಗ್ತಿರುತ್ತೆ. ನಾನೇನೋ ಮಾಡೋಕ್ಕಾಗಲ್ಲ. ಒನ್ಸ್ ಅಗೇನ್ ಇಟ್ಸ್ ಸಜೆಷನ್, ಅಂದರೆ ಇದು ಟ್ರೂ ಅಲ್ಲ. ಓಕೆ, ಇದು ಟ್ರೂ ಅಲ್ಲ. ಇಲ್ಲಿ ಏನೇನು ಹೇಳ್ತಿದ್ದೀನಲ್ಲ ಇದು ಯಾವುದು ಟ್ರೂ ಅಲ್ಲ, ಇದು ಜಸ್ಟ್ ಸಜೆಷನ್ಸ್. ಇದೇ ರೀತಿ ತುಂಬ ಇದೆ. ಓಕೆ, ಬಟ್ ನಾನು ಎಷ್ಟು ಬರ್ಕೊಂಡಿದ್ದೀನಿ ಅದನ್ನು ಮಾತ್ರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆ್ಯಂಡ್
ಸೀರಿಯಸ್ಲಿ ನಂಗೆ ನೆನಪಾದರೆ ಇನ್ನೂ ಬರ್ಕೊತೀನಿ. ನೆಕ್ಸ್ಟ್ ಇನ್ನೂ ವೀಡಿಯೋಸ್ ಮಾಡೋದಿರುತ್ತೆ, ಇದೇನು ಲಾಸ್ಟ್ ವೀಡಿಯೋ ಅಲ್ಲ. ನಾನೆಲ್ಲ ಇದರಲ್ಲೇ ಹೇಳಿ ಮುಗಿಸೋಕೆ ನಿಮಗೆ ಇನ್ನೂ ವೀಡಿಯೋಸ್ ಮಾಡೋದಿದೆ. ಆ ವೀಡಿಯೋಸಲ್ಲೆಲ್ಲ ಹೇಳ್ತೀನಿ ನಿಮಗೆ ಏನೇನು ಇದೆ ಅಂತ, ಓಕೆನಾ? ಬಟ್ ಸೀರಿಯಸ್ಲಿ ಹೇಳ್ತೀನಲ್ಲ, ನಿಮಗೆ ಯಾವಾಗಲೂ ಕೆಟ್ಟದಾಗಲ್ಲ. ಆ ಥರ ಥಾಟ್ಸ್ನ ಬಿಡಿ. ನನಗೆ ಯಾಕೆ ಯಾವಾಗಲೂ ಈ ಥರ ಆಗುತ್ತೆ, ಇನ್ಸ್ಟೆಡ್ ಆ ಥರ ಹೇಳೋ ಬದಲು ನನಗೆ ಯಾಕೆ ಯಾವಾಗಲೂ ಕೆಟ್ಟದಾಗುತ್ತೆ ಅಂತ ಹೇಳೋ ಬದಲು ನನಗೆ ಯಾಕೆ ಯಾವಾಗಲೂ ಒಳ್ಳೇದಾಗುತ್ತೆ, ನನಗೆ ಯಾಕೆ ಯಾವಾಗಲೂ ಒಳ್ಳೇದು ಆಪರ್ಚುನಿಟೀಸ್ ಬರ್ತಿರುತ್ತೆ, ನನ್ನ ಲೈಫ್ ಯಾಕೆ ಸಖತ್ತಾಗಿದೆ, ಈ ಥರ ಕ್ವಶನ್ಸ್ ಕೇಳ್ಕೊಳ್ಳಿ. ಪಾಸಿಟಿವ್ ಆಗಿ ಕೇಳ್ಕೊಳ್ಳಿ, ನೆಗೆಟಿವ್ ಆಗಿ ಯಾಕೆ ಕೇಳ್ಕೊತೀರಾ? ಬಿಕಾಸ್ ಆಗೋದೇ ನಿಜ ಅಂತ ನೀವೇನೇನು ಪದೇ ಕೇಳ್ಕೊತಿರ್ತೀರೋ ಅದಾಗುತ್ತೆ. ಸೊ ಅದಕ್ಕೆ ಯಾಕೆ ನೆಗೆಟಿವ್ ಆಗಿ ಕೇಳ್ಕೊತೀರೋ ಪಾಸಿಟಿವ್ ಆಗಿ ಕೇಳ್ಕೊಳ್ಳಿ. ನೆಕ್ಸ್ಟ್ ಟೈಮ್ ನಿಮ್ಗೆ ಥಾಟ್ ಬಂದರೆ ನನಗೆ ಯಾಕೆ ಯಾವಾಗಲೂ ಕೆಟ್ಟದಾಗುತ್ತೆ ಅನ್ನೋದ್ರ ಬದಲು ನನಗೆ ಯಾಕೆ ಯಾವಾಗಲೂ ಒಳ್ಳೇದಾಗುತ್ತೆ, ನನಗೆ ಯಾಕೆ ಲೈಫ್ ಸಖತ್ತಾಗಿದೆ, ಬ್ಯೂಟಿಫುಲ್ ಆಗಿದೆ ಅಂತ ಕೇಳ್ಕೊಳ್ಳಿ. ಆಗ ಲೈಫ್ ಇನ್ನೂ ಬ್ಯೂಟಿಫುಲ್ ಆಗುತ್ತೆ, ಸೂಪರ್ ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ದೇವ್ರಿಗೆ ನಾನು ಕಷ್ಟ ಕೊಡಬೇಕಂದ್ರೆ ತುಂಬ ಇಷ್ಟ. ದೇವ್ರು ಸರಿ ಇಲ್ಲ, ದೇವ್ರ ಕಲ್ಲು, ಅವನಿಗೆ ಫೀಲಿಂಗ್ಸೇ ಇಲ್ಲ, ಹಿಂಗಿಲ್ಲ ದೇವ್ರನ್ನ ಬ್ಲೇಮ್ ಮಾಡೋದು, ಶಾಪ ಹಾಕೋದು ಆ್ಯಂಡ್ ದೇವ್ರಿಗೆ ಮಾಡೋ ಕೆಲಸ ಇಲ್ಲ. ನನಗೆ ಸೀರಿಯಸ್ಲಿ ದೇವ್ರನ್ನ ಏನಾದ್ರು ಬೈತಿದ್ರೆ, ದೇವರು ತುಂಬ ಕ್ರೂರಿ, ದೇವ್ರು ಹಾಗೆ, ದೇವ್ರಿಗೆ ಯಾರು ಖುಷಿಯಾಗಿದ್ದರೆ ನೋಡಿಕೊಂಡೇ ಇರೋಕ್ಕಾಗಲ್ಲ, ಹಿಂಗೆ ಮಾಡ್ತಾನೆ ಹಂಗೆ ಮಾಡ್ತಾನೆ ಅಂದರೆ ಯಾರಾದರೂ ಹೇಳ್ತಿದ್ರೆ ಎಷ್ಟು ಸಿಟ್ಟು ಬರುತ್ತೆ ಅಂದರೆ ಎದುರುಗಡೆ ಇದ್ರೆ ಕೆನ್ನೆಗೆ ಎರಡು ಕೊಟ್ಬಿಡೋಣ ಅನ್ನೋ ಸಿಟ್ಟು ಬರುತ್ತೆ ಸೀರಿಯಸ್ಲಿ. ಮತ್ತು ಏನು ಅವ್ರ ಲೈಫ್ ಅವ್ರು ಕ್ರಿಯೇಟ್ ಮಾಡ್ಕೊತಾರೆ, ಅವ್ರ ಲೈಫಲ್ಲಿ ಏನೋ ಆಗಿದೆ, ಕಷ್ಟ ಆಗ್ತಿದೆ, ಏನೋ ಆಗ್ತಿದೆ ಅಂದರೆ ಅವರೇ ತಂದಿಟ್ಕೊಂಡಿರ್ತಾರೆ. ಆ್ಯಂಡ್ ಅದಕ್ಕೆ ನೀವು ದೇವ್ರನ್ನ ಬ್ಲೇಮ್ ಮಾಡೋದು ಹೆಂಗೆ ಅನಿಸುತ್ತೆ ಅಂದರೆ, ಅದು ನಿಮ್ಮ ಲೈಫಲ್ಲೇ ಕಷ್ಟ ಆಗಲಿ, ಹಂಗೆ ಕೊಡ್ತಾನೆ ಹಿಂಗೆ ಕೊಡ್ತಾನೆ, ದೇವ್ರ ಕಲ್ಲು, ಫೀಲಿಂಗ್ಸ್ ಇಲ್ಲ, ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ. ಸೀರಿಯಸ್ಲಿ ಹೇಳ್ತೀನಲ್ಲ, ನಿಮ್ಮ ಲೈಫಲ್ಲಿ ನೀವೇನೇ ಆದರೂ ಕೂಡ ದೇವ್ರನ್ನ ಬ್ಲೇಮ್ ಮಾಡಬೇಡಿ, ಕೈ ಮುಗಿದು ಬಿಟ್ಕೊತೀನಿ. ಆ್ಯಂಡ್ ಎಲ್ಲ ಹೇಳ್ತಿರ್ತಾರಲ್ಲ, ಕರ್ಮ ಹಿಂದಿನ ಜನ್ಮದಲ್ಲಿ ನೀವು ಹಂಗೆ ಮಾಡಿದ್ರಿ, ಹಿಂಗೆ ಮಾಡಿದ್ರಿ, ಆ ಥರ ಮಾಡಿದ್ರಿ, ಅದಕ್ಕೆ ಈ ಜನ್ಮದಲ್ಲಿ ಅನುಭವಿಸಿರ್ತೀರ ಅಂತ. ನೀವು ಹಿಂದಿನ ಜನ್ಮದಲ್ಲಿ ಸೀರಿಯಸ್ಲಿ ಏನೂ ತಪ್ಪು ಮಾಡಿರಲ್ಲ. ಏನು ಮಾಡಿರ್ತೀರ ಹೇಳ, ನಾನು ಸೀರಿಯಸ್ಲಿ ಹೇಳ್ತೀನಿ. ನಾನು ಪುನರ್ಜನ್ಮ, ಹಿಂದಿನ ಜನ್ಮ ಎಲ್ಲ ನಂಬ್ತೀನಿ, ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ. ಹಿಂದಿನ ಜನ್ಮದಲ್ಲಿ ನೀವೇನು ಮಾಡಿರ್ತೀರ ಅಂದರೆ, ಬೇಸಿಕಲಿ ನಿಮ್ಮ ಥಾಟ್ಸ್ ಕೂಡ ನೆಗೆಟಿವ್ ಆಗಿ ಥಿಂಕ್ ಮಾಡಿರ್ತೀರ, ಅದೇ ಈ ಜನ್ಮದಲ್ಲೂ ಕಂಟಿನ್ಯೂ ಆಗಿರುತ್ತೆ ಅಷ್ಟೇ. ಕೆಲವೊಂದು ಥಾಟ್ಸ್ ನೀವು ಸಣ್ಣವರು ಇದ್ದಾಗಿಂದ ಬಂದಿಲ್ಲ ಅಂತಂದರೂ ಹಿಂದಿನ ಜನ್ಮದಿಂದ ಬಂದಿರುತ್ತೆ. ಲೈಕ್ ನೀವು ಹಿಂದಿನ ಜನ್ಮದಲ್ಲಿಂದ ಅನ್ಕೊಂಬಂದಿರ್ತೀರಲ್ಲ, ನನ್ನ ಲೈಫ್ ಹಂಗಾಗುತ್ತೆ, ನನ್ನ ಲೈಫ್ ಹಿಂಗಾಗುತ್ತೆ, ನನ್ನ ಲೈಫ್ ಹಂಗಿರುತ್ತೆ, ನನಗೆ ಅದಿಷ್ಟಲ್ಲ. ಸೊ ಆ ಒಂದು ಮತ್ತೆ ನೀವು ಈ ಜನ್ಮದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತೀರ ಅಷ್ಟೇ, ಬೇರೆ ಏನೂ ಇದಿಲ್ಲ. ಆ್ಯಂಡ್ ಅಂತಹ ಒಂದು ಡಿಫ್ರೆಂಟ್ ಚೇಂಜಸ್ ಏನೂ ಇಲ್ಲ ಅಷ್ಟೇ. ಅರ್ಥ ಆಯಿತಾ? ಅದಕ್ಕೋಸ್ಕರ ಈ ಜನ್ಮದಲ್ಲೂ ಕೂಡ ನೀವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತೀರ. ಬಟ್ ಐ ಡೋಂಟ್ ಕೇರ್. ಬಟ್ ನಾನು ಹಿಂದಿನ ಜನ್ಮದ ಥಾಟ್ಸ್ ಎಲ್ಲ ಸರಿ ಮಾಡ್ಕೊಳ್ಳಿ ಅಂತ ಹೇಳಲ್ಲ. ಬಟ್ ಈ ಜನ್ಮದಲ್ಲಿ ನೀವು ಥಿಂಕ್ ಮಾಡೋ ಥಾಟ್ಸ್ ನಿಮಗೆ ಅವೇರಿದೆ, ಅದನ್ನು ಸರಿ ಮಾಡ್ಕೊಳ್ಳಿ ಅಷ್ಟೇ, ಓಕೆ? ದೇವ್ರು ನಿಮಗೆ ಕಷ್ಟ ಕೊಡಲ್ಲ. ಆ್ಯಂಡ್ ಸೀರಿಯಸ್ಲಿ ಹೇಳ್ತೀನಲ್ಲ, ದೇವರು ನಿಮ್ಮನ್ನು ತುಂಬ ಪ್ರೀತಿಸ್ತಾನೆ. ಎಷ್ಟು ಪ್ರೀತಿಸ್ತಾನೆ ಅಂತ ಅಂದರೆ, ಅವನು ನಿಮ್ಮ ಲೈಫ್ ಯಾವಾಗಲೂ ನಿಮ್ಮನ್ನು ಕ್ರಿಯೇಟ್ ಮಾಡಿರೋದು, ಇಡೀ ಯೂನಿವರ್ಸ್ನ ಕ್ರಿಯೇಟ್ ಮಾಡಿರೋದು ನೀವು ಯಾವಾಗಲೂ ಸುಖವಾಗಿ ಸಂತೋಷವಾಗಿ ಇರೋ ಥರ. ಅರ್ಥ ಆಯಿತಾ? ಅದನ್ನು ಫಸ್ಟು ತಲೆಯಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ದೇವ್ರು ಯಾರಿಗೂ ಕಷ್ಟ ಕೊಡಲ್ಲ. ಸಪೋಸ್ ನಿಮ್ಗೆ ಕಷ್ಟ ಬರ್ತಿದೆ ಅಂತ ಅಂದರೆ, ನಿಮ್ಮ ಯೋಚನೆಗಳಿಂದ, ನಿಮ್ಮ ಅಸಂಪ್ಷನ್ಸಿಂದ ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತೀರ. ದ ಥಿಂಕಿಂಗ್ ಪ್ಯಾಟ್ರನಿಂದ ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತೀರ ಅಷ್ಟೇ. ಲಾಸ್ಟ್ಲಿ ಯೂನಿವರ್ಸ್ ಇಸ್ ಟೆಸ್ಟಿಂಗ್ ಮೀ. ಅದೇ ನಾನು ಅವಾಗಲೇ ನಿಮಗೆ ಹೇಳ್ದೆ ನಾನು, ಯೂನಿವರ್ಸ್ ಯಾವುದು ಟೆಸ್ಟ್ ಮಾಡಲ್ಲ ನಿಮ್ಮನ್ನು. ಏನೋ ಒಂದು ಆಗ್ತಿದೆ, ಕಷ್ಟ ಬರ್ತಿದೆ ಅಂದರೆ ಯೂನಿವರ್ಸ್ ಟೆಸ್ಟ್ ಮಾಡ್ತಿರಲ್ಲ. ಸೀರಿಯಸ್ಲಿ ಎಷ್ಟು ಸಿಂಪಲ್ಲಾಗಿ ಅಂದರೆ ಜನ ಹೆಂಗಿರ್ತಾರೆ ಅಂದರೆ, ಲೈಕ್ ಏನಾದ್ರು ಕಷ್ಟ ಬಂದರೆ ದೇವ್ರು ನನ್ನ ಟೆಸ್ಟ್ ಮಾಡ್ತಿದ್ದಾನೆ, ದೇವರಿಗೆ ಕಷ್ಟ ಕೊಡ್ತಿದ್ದಾನೆ ಅಂದರೆ ನನ್ನ ಮುಂದೆ ಏನೋ ಒಂದು ನಿನ್ನ ಕಷ್ಟ ಬರೋದಿದೆ, ಅದಕ್ಕೆ ಪ್ರಿಪೇರ್ ಮಾಡ್ತಿದ್ದಾನೆ. ಏನೆಲ್ಲ ಥಾಟ್ಸ್ನ ಕೊಟ್ಕೊಂಡು ಸಜೆಷನ್ಸ್ ಕೊಟ್ಕೊಂಡು ಹೋಗ್ತೀರಾ ನಿಮಗೆ. ಬ್ಯೂಟಿಫುಲ್, ಮೆಚ್ಚಬೇಕಾಗ್ತದೆ ನಿಮ್ಮನ್ನು. ಬಟ್ ಹೇಳ್ತೀನಲ್ಲ, ದೇವರು ನಿಮ್ಮನ್ನು ಟೆಸ್ಟ್ ಮಾಡಲ್ಲ. ನೀವೇನೋ ಒಂದು ಇವಾಗ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀರಾ ಅಂದರೆ, ನೀವು ಹಿಂದೆ ಆ ಥರ ಥಿಂಕ್ ಮಾಡಿರ್ತೀರ, ಅದಕ್ಕೆ ಇವತ್ತು ಆ ಥರ ಸಿಚುವೇಶನ್ಸ್ ಕ್ರಿಯೇಟ್ ಆಗಿರುತ್ತೆ, ಮತ್ತು ಆ ಥರ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀರಾ. ಆ್ಯಂಡ್ ಈ ಎಕ್ಸ್ಪೀರಿಯನ್ಸ್ ಬದಲಾಗಬೇಕಂದ್ರೆ ನಿಮ್ಮ ಯೋಚನೆ ಬದಲಾಗಬೇಕು. ದೇವರು ನಿಮ್ಮನ್ನು ಟೆಸ್ಟ್ ಮಾಡ್ತಿಲ್ಲ. ಅರ್ಥ ಆಯಿತಾ? ಓಕೆ, ಇದು ಇವತ್ತು ನಾನು ಬರ್ಕೊಂಡಿದ್ದಷ್ಟು ಲಿಮಿಟ್ಸ್. ಬಟ್ ತುಂಬ ಇದೆ. ಇದಕ್ಕೆ ನಾನು ತುಂಬ ವೀಡಿಯೋಸ್ ಮಾಡಬೇಕು. ನಾನು ರೆಡಿ ಇದ್ದೀನಿ ಮಾಡೋಕ್ಕೆ. ಬಟ್ ಹೇಳ್ತಿದ್ದೀನ, ಸ್ವಲ್ಪ ಪೇಷನ್ಸಿಂದ ಇರಿ, ಖಂಡಿತ ಬರುತ್ತೆ. ಎಲ್ಲ ಥರ ವೀಡಿಯೋಸ್ ಬರುತ್ತೆ. ಪೇಷನ್ಸಿಂದ ಇರಿ, ವೆಯ್ಟ್ ಮಾಡಿ. ನನಗೆ ಫ್ರೀ ಆದಾಗ ನಾನು ವೀಡಿಯೋ ಮಾಡ್ತೀನಿ. ಸೊ ದಯವಿಟ್ಟು ವೆಯ್ಟ್ ಮಾಡಿ, ಪೇಷನ್ಸ್ ಇರಲಿ. ಆ್ಯಂಡ್ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ತಿಳಿಸಿ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ.
ಹಾಗೆ ಕಮೆಂಟ್ ಮಾಡಿ ನಿಮಗೆ ಹೇಗೆ ಅನಿಸ್ತಂತ. ಹಾಗೆ ನಿಮಗೆ ಗೊತ್ತಿರೋಂಥ ಯಾವುದಾದ್ರೂ ಒಂದಿಷ್ಟು ಲಿಮಿಟಿಂಗ್ ಬಿಲೀಫ್ಸ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ. ಲೈಕ್ ನಾನು ಅದನ್ನು ಬ್ರೇಕ್ ಮಾಡಬೇಕು, ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ಯಾವ ಥರ ಲಿಮಿಟಿಂಗ್ ಬಿಲೀಫ್ಸ್ ಇದೆ ಅಂತ. ನಾನು ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ನಂದು ಸಬ್ಲಿಮಲ್ ಚಾನಲ್ ಇದೆ, ಈ ಇಂಟ್ರೆಸ್ಟ್ ಇದೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿ ಕಾಣಿಸಿರೋ ನೋಟಿಫಿಕೇಶನ್ ಬೆಲ್ಲ ಆನ್ ಮಾಡ್ಕೊಳ್ಳಿ. ಹಾಗೆ ನಂದು ವಾಟ್ಸಪ್ ಗ್ರೂಪ್ ಇದೆ, ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಇದೆ, ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗಿ. ಟೆಲಿಗ್ರಾಮಲ್ಲಿ ವಿಡಿಯೋಸ್ ಹಾಕ್ತಿರ್ತೀನಿ. ಗ್ರೂಪಲ್ಲಿ ಜಸ್ಟ್ ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು, ಕ್ಲಿಯರ್ ಮಾಡ್ಕೊಬೋದು. ಕೋಚಿಂಗ್ ಬೇಕಿದ್ದರೆ ಲೈಕ್ ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀನಿ ಡೀಟೇಲ್ಸ್. ನೀವು ನನಗೆ ಮೆಸೇಜ್ ಮಾಡಿ ಕೋಚಿಂಗ್ ಬೇಕಿದ್ದರೆ ತೊಗೊಬೋದು. ಹಾಗೆ ಇನ್ನೊಂದು ವಿಷಯ ಏನಂತ ಅಂದರೆ ನೋ ಫ್ರೀ ಕೋಚಿಂಗ್, ಅರ್ಥ ಆಯಿತಾ? ಅದನ್ನು ಅರ್ಥ ಮಾಡ್ಕೊಳ್ಳಿ. ಫ್ರೀಯಾಗಿ ಏನೂ ಡೌಟ್ಸ್ ಇದ್ದರೆ ನನಗೆ ಪರ್ಸ್ನಲಿಗೆ ಮೆಸೇಜ್ ಮಾಡಬೇಡಿ. ನಿಮಗೆ ಡೌಟ್ಸ್ ಇದ್ದರೆ ಗ್ರೂಪಲ್ಲಿ ಮೆಸೇಜ್ ಹಾಕಿ, ಓಕೆನಾ? ರಿಪ್ಲೈ ಮಾಡ್ತಾರೆ, ನಾನಾದರೂ ರಿಪ್ಲೈ ಮಾಡ್ತೀನಿ ಅಥವಾ ಗ್ರೂಪಲ್ಲಿ ಯಾರಾದರೂ ರಿಪ್ಲೈ ಮಾಡ್ತಾರೆ. ಬಟ್ ನೋ ಪರ್ಸ್ನಲ್ DMs. ಕೋಚಿಂಗ್ ಬೇಕಂತ ಅಂದರೆ ಮಾತ್ರ ಮೆಸೇಜ್ ಮಾಡಿ, ಓಕೆ? ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.